ಸಮಾಂತರ ಶ್ರೇಣಿಯ ಮೇಲಿನ ಅನ್ವಯಿಕ ಸಮಸ್ಯೆಗಳು ಭಾಗ 2 ವಿಡಿಯೋ ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಸಮಾಂತರ ಶ್ರೇಣಿಯ ಮೊದಲ 5 ಧನ ಪೂರ್ಣಾಂಕಗಳಲ್ಲಿ ಮಧ್ಯದ 3 ಪದಗಳ ಮೊತ್ತ 24, ಮೊದಲನೇ ಮತ್ತು ಕೊನೆಯ ಪದಗಳ ಗುಣಲಬ್ಧ 48 ಆದರೆ ಶ್ರೇಣಿಯನ್ನು ಕಂಡುಹಿಡಿಯಿರಿ. ನೋಡಿ, ಸಮಾಂತರ ಶ್ರೇಣಿಗೆ ಎಷ್ಟು ಪದ ಅಂತಿಲ್ಲೇ 5 ಪದಗಳು. ನೋಡ್ರಿ, ನಾವು ಹಿಂದಿನ ವಿಡಿಯೋದಾಗ ನೋಡಿದ್ವಿ, ಭಾಗ 1 ವಿಡಿಯೋದಾಗ ನೋಡಿವಿ 3 ಪದ ಕೊಟ್ಟಿದ್ದು ನೋಡಿದ್ವಿ, 4 ಪದ ಕೊಟ್ಟಿದ್ದು ನೋಡಿದ್ವಿ. ಈಗ 5 ಪದ ಅಂತ ಅವುಗಳನ್ನ ಹೆಂಗೆ ತೆಗೆದುಕೊಳ್ಬೇಕು ನೋಡೋಣ. ಸಮಾಂತರ ಶ್ರೇಣಿ 5 ಪದಗಳು a ಮೈನಸ್ ಡಿ, a ಮೈನಸ್ 2d, a ಮೈನಸ್ ಡಿ, a ಪ್ಲಸ್ ಡಿ, a ಪ್ಲಸ್ 2d. ನೋಡ್ಬೋದು ವಿದ್ಯಾರ್ಥಿಗಳೇ, 3 ಪದಗಳನ್ನು ಕೊಟ್ಟಾಗ ಈ ಮಧ್ಯದ 3 ಪದಗಳನ್ನು ಮಾತ್ರ ತೊಗೋಬೇಕು. 5 ಪದಗಳನ್ನು ಕೊಟ್ಟಾಗ ಮತ್ತೆ 2 ಎಕ್ಸ್ಟ್ರಾ ಹಾಕು. ಇಲ್ಲಿ ನೋಡ್ರಿ, a ಮೈನಸ್ ಡಿ ಐತೆ, ಹಿಂದಲ್ಲಿ ಏನಾಗೈತಿ a ಮೈನಸ್ 2d ಆಗೈತಿ. ಇಲ್ಲಿ ನೋಡ್ರಿ, a ಪ್ಲಸ್ ಡಿ ಐತಿ, ಮುಂದೆ ಏನಾಗೈತಿ a ಪ್ಲಸ್ 2d. ಈ ಥರನಾಗಿ ಅಂದ್ರೆ ಬೆಸ ಪದಗಳನ್ನು ಕೊಟ್ಟಾಗ ಹಿಂಗೆ ತೊಗೋಬೇಕು. a ಮೈನಸ್ 2d, a ಮೈನಸ್ ಡಿ, a ಪ್ಲಸ್ ಡಿ, a ಪ್ಲಸ್ 2d ಆಗಿರಲಿ 5 ಪದಗಳು. ಇನ್ನು ಏನು ಹೇಳ್ತಾರೆ ಅವರು, 5 ಧನ ಪೂರ್ಣಾಂಕಗಳು ಮಧ್ಯದ 3 ಪದಗಳನ್ನು ಮಾತ್ರ ತೊಗೋಬೇಕಂತ. ಅಂದ್ರೆ ಮಧ್ಯದ 3 ಪದಗಳ ಮೊತ್ತ, ಮಧ್ಯ ಅಂದ್ರೆ a ಮೈನಸ್ ಡಿ, a ಪ್ಲಸ್ ಡಿ, ಇವುಗಳ ಮೊತ್ತ ಎಷ್ಟಂತ 24. ಸೊ ಮಧ್ಯದ 3 ಪದಗಳ ಮೊತ್ತ 24 ಅಂತ ಕೊಟ್ಟಣ. ಮಧ್ಯದ 3 ಪದಗಳಂದರೆ a ಮೈನಸ್ ಡಿ ಪ್ಲಸ್ a ಪ್ಲಸ್ ಡಿ. ಸೊ ಇಲ್ಲಿ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್. ಸೊ 1a 2a 3a ಅಂದರೆ 3a ಈಸ್ ಈಕ್ವಲ್ ಟು 24 ಗುಣ್ಲೆ 3 ಈ ಕಡೆ ಬಂತಂದ್ರೆ ಭಾಗಲೆ 3 ಆಗುತ್ತಾ. ಸೊ 3 1 3 8, ಹಾಗಾಗಿ a ಬೆಲೆ 8 ಬರ್ತಾಯಿದೆ. ಇನ್ನು ಎರಡನೇ ಕಂಡೀಷನ್, 3 ಪದಗಳ ಮೊತ್ತವನ್ನು ಬಳಸ್ಕೊಂಡು a ಬೆಲೆ ಕಂಡಿದೆ. ಮುಂದೆ ಏನು ಹೇಳ್ತಾರೆ ನೋಡ್ರಿ, ಮೊದಲನೇ ಮತ್ತು ಕೊನೆಯ ಪದಗಳು. ಕೊನೆಯ ಪದ ಅಂದ್ರೆ ನೀವು ಏನಂತ ಹೋಗ್ಬೇಡ್ರಿ. ಇಲ್ಲಿ 5 ಪದ ಅಂದ್ರೆ ಮೊದಲ ಪದ ಯಾವುದಾಗತ್ತೆ, ಇಲ್ಲೇ a ಮೈನಸ್ ಡಿ 2d ಆಗುತ್ತೆ. ಕೊನೆಯ ಪದ ಅಂದ್ರೆ a ಪ್ಲಸ್ ಡಿ. ಇವುಗಳ ಗುಣಲಬ್ಧ ಮತ್ತು ಇವುಗಳ ಗುಣಿಸಿದಾಗ ಎಷ್ಟಕ್ಕಂತ 48 ಗುಣಿಸೋಣ. ಮೊದಲ ಪದ a ಮೈನಸ್ ಡಿ, ಕೊನೆಯ ಪದ a ಪ್ಲಸ್ ಡಿ, ಇವುಗಳ ಗುಣಲಬ್ಧ ಎಷ್ಟು 48 ಅಂತ ಅವನಿಗೆ ಕೊಟ್ಟ ಪ್ರಶ್ನೆ ಪ್ರಕಾರ. ಸೊ ಇದು a ಮೈನಸ್ 2d, a ಪ್ಲಸ್ 2d ಅಂದರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಸೂತ್ರ ಕೊಡುತ್ತೆ. ನಾವು ಸೂತ್ರ ಗೊತ್ತ ಬರ್ತದೆ ನೋಡಿ, ನಮ್ಮ ಬರೀತೀನಿ ಇಲ್ಲಿ a ಮೈನಸ್ ಬಿ ಬ್ರ್ಯಾಕೆಟ್ a ಪ್ಲಸ್ ಬಿ ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಇದು ಫಾರ್ಮುಲಾ ಇದು. ಹಂಗಾರೆ ಎದ ಬೆಲೆ a ಐತಿ, ಡಿದ ಬೆಲೆ ಏನೈತಿ, ಬಿದ ಬೆಲೆ ಐತಿ 2d ಐತಿ. ಹಂಗಾರೆ ಎದ ಬೆಲೆ ಅಂದರೆ a ಸ್ಕ್ವೇರ್ ಮೈನಸ್ 2d ಐತಿ, ಬಿದ ಬೆಲೆ ಹಂಗಾರೆ 2 ವರ್ಗ 2d ಅಂದರೆ 2d ಹೋಲ್ ಸ್ಕ್ವೇರ್ ಆಗುತ್ತೆ. 2d ಹೋಲ್ ಸ್ಕ್ವೇರ್ ಆಗುತ್ತೆ. ಹಂಗಾರೆ 2 ವರ್ಗ 4 d ಸ್ಕ್ವೇರ್ ಆಗುತ್ತೆ. ಹಾಗಾಗಿ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಬೆಲೆ a ಐತಿ, ಅದಕ್ಕೆ a ಸ್ಕ್ವೇರ್ ಆಗುತ್ತೆ, ಮೈನಸ್ b ಬೆಲೆ 2d ಇರೋದ್ರಿಂದ 2d ಹೋಲ್ ಸ್ಕ್ವೇರ್ ಅಂತ ಬರ್ತೀವಿ. ಇದು ಹೆಂಗಿದು 2d ಹೋಲ್ ಸ್ಕ್ವೇರ್ ಆಗಿರುತ್ತೆ. 2 ವರ್ಗ 4 d ಸ್ಕ್ವೇರ್ ಇಸ್ಕೊಟ್ಟು 48 ಅಂತ ಅವನೇ ಕೊಟ್ಟಂಗೆ. ಸೊ ತದ ನಂತರ ನಾವು ಆಲ್ರೆಡಿ ಏದು ಬೆಲೆ ಕೂತದೆ ನಮ್ಗೆ, ಆ ಏದು ಬೆಲೆಯನ್ನು ತುಂಬೋಲ್ಲ. ಏದು ಬೆಲೆ ಇಟ್ಟಿದ್ದಿಲ್ಲ 8 ಅದ. 8 ಸ್ಕ್ವೇರ್ ಮೈನಸ್ 4 d ಸ್ಕ್ವೇರ್ ಇಸ್ಕೊಟ್ಟು 280. ಇದಕ್ಕೆ ಸರಳ ರೂಪವನ್ನು ಕೊಡೋಣ. ಸೊ 8 ವರ್ಗ 64 ಮೈನಸ್ 4 d ಸ್ಕ್ವೇರ್ ಇಸ್ಕೊಟ್ಟು 280. ಇನ್ನು ಪ್ಲಸ್ 64 ಈ ಕಡೆ ಕಳಿಸೋಣ, ಮೈನಸ್ ಆಗುತ್ತೆ. ಮೈನಸ್ 4 d ಸ್ಕ್ವೇರ್ ಏನು ಮಾಡ್ತೀವಿ ವಿದ್ಯಾರ್ಥಿಗಳು, ಏನು ಮಾಡ್ತೀರಿ, ಈ ಮೈನಸ್ 4 d ಸ್ಕ್ವೇರ್ ಪ್ಲಸ್ ಮಾಡಿಬಿಡ್ತೀರಿ. ನಾವು ಕಳಿಸೋದು ಯಾವುದನ್ನೇ ಇಲ್ಲೇ 64 ಅಷ್ಟೇ ಕಳಿಸ್ತಾ, ಹಾಗಾಗಿ ಅದ್ರ ಚಿಹ್ನೆ ಅಷ್ಟೇ ಬದಲಾವಣೆ ಆಗುತ್ತೆ. ಮೈನಸ್ 4 d ಸ್ಕ್ವೇರ್ನ ಎಡಭಾಗದಲ್ಲಿ ಬರ್ಕೊಂತೀವಿ, ಅದ್ರ ಚಿಹ್ನೆ ಬದಲಾವಣೆ ಆಗೋದಿಲ್ಲ. ಮೈನಸ್ 4 d ಸ್ಕ್ವೇರ್ ಇಸ್ಕೊಟ್ಟು 48 ಪ್ಲಸ್ 64 ಕಡೆ ಕಳಿಸಿ ಮೈನಸ್ 64 ಆಗುತ್ತೆ. ಸೊ ಇದಕ್ಕೆ ಕಳೆದಾಗಿಲ್ಲೇ ಮೈನಸ್ 4 d ಸ್ಕ್ವೇರ್ ಇಸ್ ಈಕ್ವಲ್ ಟು 48 64 ಕಳೆದ್ರೆ, ಸಾರಿ 64 18 48 ಕಳೆದಾಗ ಮೈನಸ್ 16 ಮಾಡ್ತಾ. ಇನ್ನು ಇಲ್ಲಿ ಏನಿದೆ ಗುಣ್ಲೆ ಇರುತ್ತೆ. ಈ ಗುಣ್ಲೆ ಮೈನಸ್ 4 ಈ ಕಡೆ ಬಂದ್ರೆ ಬಾಗಲೇ ಆಗುತ್ತೆ. ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ 2 ಹೋಗುತ್ತೆ, ಪ್ಲಸ್ ಬರುತ್ತೆ. ಸೊ 4 1 4 4. ಸೊ ಡಿ ಸ್ಕ್ವೇರ್ ಬೆಲೆ ಎಷ್ಟು ಬಂತು, 4 ಬಂತು. ಸ್ಕ್ವೇರ್ ಅದು ಈ ಕಡೆ ಬಂದ್ರೆ ರೂಟ್ ಆಗುತ್ತೆ ಇವಾಗ. ಆದ್ದರಿಂದ ಡಿ ಕೋಟು ಪ್ಲಸ್ ಸರ್ವಿಸ್ ರೂಟ್ ಆಫ್ 4, 4 ಬಲ್ಲಿ 2. ಹಿಂದೆ ಮಾಡಿದಂಗೆ ಏದು ಬೆಲೆ ಒಮ್ಮೆ 8 ತೊಗೊರಿ, ಡಿದ ಬೆಲೆ 2 ತೊಗೊಳ್ಳೋಣ. ಸಮಾಂತರ ಶ್ರೇಣಿ 5 ಪದಗಳು ಇಲ್ಲಿ ನೋಡ್ಬೋದು. ಎ ಅಂದ್ರೆ 8, ಎ ಅಂದರೆ 8, 2d ಐತೆ, 2d ಬೆಲೆ ನಮಗೆ ಸಿಕ್ಕೈತೆ 2 ತೊಗೊಂಡ್ರೆ ಡಿದ ಬೆಲೆ 2 ಬ್ರ್ಯಾಕೆಟ್ 2 ಅಂದ್ರೆ 8 ಮೈನಸ್ 2 4 ಅಂದರೆ 8 ಮೈನಸ್ 4 ಆಗುತ್ತೆ.
ನೆಕ್ಸ್ಟ್ ಎ ಮೈನಸ್ ಡಿ ಐತಿ. ಎ ಅಂದ್ರೆ 8 ಅದ, ಮೈನಸ್ ಡಿ ಅಂದ್ರೆ 2 ಅದ, ಅದಕ್ಕೆ 8 ಮೈನಸ್ 2 ಆಗುತ್ತೆ. ಕಾಮ ಎ ಐತಿ. ಎ ಅಂದರೆ ಎಷ್ಟು? 8, ಅದಕ್ಕೆ ಇಲ್ಲಿ 8 ಬರ್ದೀನಿ. ಕಾಮ ಎ ಪ್ಲಸ್ ಡಿ ಅಂದ್ರೆ 8 ಪ್ಲಸ್ ಡಿ ಬೆಲೆ ಎಷ್ಟೈತಿ? 2 ಅಂದರೆ 8 ಪ್ಲಸ್ 2 ಅಂತ ಬರ್ದೀನಿ. ಇನ್ನು ಮುಂದಿನ ಐತಿ ಎ ಪ್ಲಸ್ 2ಡಿ ಐತಿ. ಎ ಅಂದ್ರೆ 8 ಪ್ಲಸ್ ಎ ಪ್ಲಸ್ 2 ಡಿದ ಬೆಲೆನೂ 2 ಐತಿ. ಹಂಗಾರೆ 8 ಪ್ಲಸ್ 2 4 ಅಂತ ಬರ್ದೀನಿ. ಹಂಗಾರೆ ಇವನ್ ಸಂಕ್ಷೇಪ ಇಲ್ಲಿ ಬರೀಬೇಕು. 8ರಲ್ಲಿ 4 ಕಳೆದಾಗ 4, 8ರಲ್ಲಿ 2 ಕಳೆದಾಗ 6, 8ಕ್ಕೆ 2, 8ಕ್ಕೆ 2 ಕೂಡಿಸಿದ್ರೆ 10, 8ಕ್ಕೆ 4 ಕೂಡಿಸಿದ್ರೆ 12. ಹಂಗಾರೆ ಇಲ್ಲಿ ಎ ಈಸ್ ಈಕ್ವಲ್ ಟು 8 ತೊಗೊಂಡಿನಿ. ಇನ್ನೊಮ್ಮೆ ಏನು? ಡಿ ಬೆಲೆ -2. ಜಸ್ಟ್ ಇವ್ನು ಉಲ್ಟಾ ಬರ್ಬಿಟ್ಟು ಸಾಕು. 12, 10, 8, 6, 4 ಡ್ಯಾಶ್ ಡ್ಯಾಶ್. ಹಂಗಾರೆ ಆ 3D ಏನಾಗಿರ್ತೈತಿ? 4, 6, 8, 10, 12 ಡ್ಯಾಶ್ ಡ್ಯಾಶ್ ಆಗಿರ್ಬೋದು. ಇಲ್ಲಾಂದ್ರೆ 12, 10, 8, 6, 4, 2 ಡ್ಯಾಶ್ ಡ್ಯಾಶ್ ಆಗಿರ್ಬೋದು. ಆ ಸಮಾನ 3D. ಸೊ 5 ಪದಗಳನ್ನು ಕೊಟ್ಟಾಗ ಒಂದು ಸಮಾಂತರ ಶ್ರೇಣಿಯಲ್ಲಿರುವ ಮೊದಲ 4 ಪದಗಳ ಮೊತ್ತವು 32 ಮತ್ತು ಮೊದಲ ಹಾಗೂ ಕೊನೆಯ ಪದಗಳ ಗುಣಲಬ್ಧ ಮತ್ತು ಮಧ್ಯದ 2 ಪದಗಳ ಗುಣಲಬ್ಧಗಳ ಅನುಪಾತವು 7:15 ಆದರೆ ಶ್ರೇಣಿಯಲ್ಲಿರುವ 4 ಪದಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿರಿ, ಮೊದಲ 4 ಪದಗಳು ಹಿಂದೆ ಮಾಡಿ ಇದನ್ನು ವಿಡಿಯೋ ಒಂದು ಭಾಗದಾಗ ನೋಡ್ಕೊಂಡೆ ನಾವು. ಸೊ ಸಮಾಂತರ ಶ್ರೇಣಿಯ 4 ಪದಗಳು ಏನಕ್ಕೆ ಹಂಗಾರೆ ಎ ಮೈನಸ್ 3D, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 3D ಆಗಿರಲಿ. ಇನ್ನು 4 ಪದಗಳ ಮೊತ್ತ 32. ಅವನೇ ಕೊಟ್ಟನ 4 ಪದಗಳ ಮೊತ್ತ ಎ ಮೈನಸ್ 3D ಪ್ಲಸ್ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ 3D ಪ್ಲಸ್ 3D ಮೈನಸ್ 3D ಕ್ಯಾನ್ಸಲ್, ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್. ಸೊ 1 ಎ, ಇಲ್ಲೊಂದು ಎ, 2 ಎ ಐತೆ, ಇಲ್ಲೊಂದು ಎ 3 ಎ, ಇಲ್ಲೊಂದು ಎ ಐತಿ 4 ಎ. ಸೊ 4 ಎ ಈಸ್ ಈಕ್ವಲ್ ಟು 32. ಇದಕ್ಕೆ ಸರಳ ರೂಪ ಕೊಡೋಣ. ಗುಂಡ್ಲೆ ಇದಕ್ಕೆ ಕಡೆ ಬಂದು ಬಾಗಿಲೆ ಆಗುತ್ತೆ. ಇಲ್ಲಿ 4 ಬಂದಲೆ, ಸೊ 4 ಎಂಟ್ಲೆ ಎ ಬೆಲೆ ಎಷ್ಟು ಬಂತು? ಇಲ್ಲಿ 8 ಬಂತು. ತದನಂತರ ಇಲ್ಲಿ ನೋಡಿ ಯಾರ ಮೊದಲ ಮತ್ತು ಕೊನೆಯ ಪದ. ಮೊದಲ ಅಂದ್ರೆ ಎ ಮೈನಸ್ 3D ಐತಿ, ಕೊನೆಯ ಪದ ಅಂದ್ರೆ ಎ ಪ್ಲಸ್ 3D ಐತಿ. ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ, ಸರಿ, ಮೊದಲ ಹಾಗೂ ಕೊನೆಯ ಪದಗಳ ಗುಣಲಬ್ಧ. ನೆಕ್ಸ್ಟ್ ಏನು ಹೇಳ್ಯಾರ? ಮಧ್ಯದ 2 ಪದಗಳು. ಮಧ್ಯದ 2 ಅಂದರೆ ಯಾವುವು? ಇಲ್ಲ ನೋಡಿವ, ಎಸ್, ಎ ಮೈನಸ್ ಡಿ, ಎ ಪ್ಲಸ್ ಡಿ. ಇವುಗಳ ಗುಣಲಬ್ಧ ಎಷ್ಟದಂತ? 7 ಅನುಪಾತ 15. ನೋಡಿ, ಮೊದಲ ಹಾಗೂ ಕೊನೆಯ ಪದ ಗುಣಲಬ್ಧವು ಮಧ್ಯದ 2 ಪದಗಳ ಗುಣಲಬ್ಧ ಅನುಪಾತ. ಅನುಪಾತ ಅಂದ್ರೆ ಅಪಾನ ಅಂದಂಗೆ. ಅದಕ್ಕೆ ಕೊನೆಯ ಪದ ಇಲ್ಲಿ ಮೊದಲ ಅಂತ ಹಾರೈತಿ. ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ ಡಿವೈಡೆಡ್ ಬೈ ಮಧ್ಯದ 2 ಪದಗಳ 2 ಗುಣಲಬ್ಧ ಏನಾಗಿರ್ತದೆ? ಗುಣಲಬ್ಧದ ಅನುಪಾತ ಏನಾಗಿರುತ್ತೆ ಅಂತಿದ್ದು 7:15 ಅಂದರೆ 7/15 ಅಂತ ಬರ್ಕೋಬೋದು ನಾವು. ಸೊ ಇವಾಗ ಕೊನೆಯ ಮೊದಲ ಮತ್ತು ಕೊನೆಯ ಪದ ಅಂದರೆ ಮೊದಲ ಪದ ಎ ಮೈನಸ್ 3D, ಕೊನೆಯ ಪದ ಎ ಪ್ಲಸ್ 3D ಐತಿ, ನಾವು ನೋಡ್ಬೋದು ಇಲ್ಲಿ. ಡಿವೈಡೆಡ್ ಬೈ ಮಧ್ಯದ 2 ಪದಗಳು ಅಂದರೆ ಎ ಮೈನಸ್ ಡಿ, ಎ ಪ್ಲಸ್ ಡಿ, ಗುಣಲಬ್ಧ ಬ್ರ್ಯಾಕೆಟ್ ಹಾಕೊಂಡ್ಬಿಡೋದು. ಡಿವೈಡೆಡ್ ಬೈ 7/15 ಮೇಲಿದು ಎ ಮೈನಸ್ ಬಿ, ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೂತ್ರ ನೋಡಿ ನಾವು. ಸೊ ಎ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ 3D ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಏನಾಗುತ್ತೆ ಇಲ್ಲಿ 3D ಹೋಲ್ ಸ್ಕ್ವೇರ್. ಯಾಕಂದ್ರೆ ಬಿ ಸ್ಕ್ವೇರ್ ಅಂದರೆ ಬಿ ಜೊತೆ 3D ಐತಿ. 3 ವರ್ಗ 9, ಡಿ ಸ್ಕ್ವೇರ್ ವರ್ಗ ಡಿ ಸ್ಕ್ವೇರ್ ಆಗುತ್ತೆ. ಡಿ ವರ್ಗ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್. ಕೆಳಗೊಂದು ಕೂಡ ಎ ಮೈನಸ್ ಬಿ, ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಬಿ ಅಂದರೆ ಡಿ ಐತೆ, ಅದಕ್ಕೆ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್. ನಂತರ ಓರೆ ಗುಣಾಕಾರ ಮಾಡ್ತೀನಿ. ಇಲ್ಲಿ ಏನಿಲ್ಲ 1 ಇರುತ್ತೆ. 15 1 ಎ ಸ್ಕ್ವೇರ್ಲೆ 15 ಎ ಸ್ಕ್ವೇರ್ ಮೈನಸ್ 15 9 135 ಈಕ್ವಲ್ ಟು ಇದರಿಂದ ಇದಕ್ಕೆ ಗುಣಿಸ್ತೀನಿ, ಇದರಿಂದ ಇದಕ್ಕೆ ಗುಣಿಸ್ತೀನಿ. ಸೊ ಇಲ್ಲಿ ಕೂಡ ಏನಿಲ್ಲ 1 ಇರುತ್ತೆ. 7 1 7 ಎ ಸ್ಕ್ವೇರ್ ಮೈನಸ್ 7 1 7 ಡಿ ಸ್ಕ್ವೇರ್. ಸೊ ಆಗ ಡಿ ಸ್ಕ್ವೇರನ್ನು ಎಡಭಾಗದ ತೊಗೊತೀನಿ, ಎ ಸ್ಕ್ವೇರನ್ನು ಬಲಭಾಗದ ಕಳಿಸ್ತೀನಿ. ಇಲ್ಲ ನಾವು ಡಿ ಸ್ಕ್ವೇರನ್ನು ಎಡಭಾಗದ ಕಳಿಸ್ಕೊಂಡು ಎ ಸ್ಕ್ವೇರನ್ನು ಎಡಭಾಗದಲ್ಲಿ ಬರ್ಕೊತೀನಿ ಅನ್ಕೊಂಡು ಹಂಗೂ ಮಾಡ್ಬೋದು. 2 ಮಾಡಿದ್ರೆ ಒಂದೇ. ಒಂದು ಪದ ಒಂದು ಕಡೆ ಎ ಸ್ಕ್ವೇರ್ ಬರ್ಬೇಕು, ಒಂದು ಕಡೆ ಡಿ ಸ್ಕ್ವೇರ್ ಬರ್ಬೇಕು, ಹೆಂಗಾರ ಬರ್ಕೋಬೋದು. ಸೊ ಇವಾಗ ಏದ ಬೆಲೆಯನ್ನು ತುಂಬೋಣ. ಎಸ್ ಮೈನಸ್ 135 ಡಿ ಸ್ಕ್ವೇರ್ ಪ್ಲಸ್ 7 ಡಿ ಸ್ಕ್ವೇರ್ ಇಸ್ಕೂಲ್ 7 ಎ ಸ್ಕ್ವೇರ್ ಮೈನಸ್ 15 ಸ್ಕ್ವೇರ್. ಆಗಲೇ ಕೊಟ್ಟಿದ್ದ ಪದಗಳನ್ನು ಬರ್ಕೊಂಡೇನ ಅಲ್ಲಿ ಮತ್ತೊಮ್ಮೆ. ಇಲ್ಲಿ ಮೈನಸ್ 122 ಡಿ ಸ್ಕ್ವೇರ್, ಯಾಕಂದ್ರೆ ಸರಳ ರೂಪ ಕೊಡಿ. ಮೈನಸ್ 135 ಡಿ ಸ್ಕ್ವೇರ್ ಪ್ಲಸ್ 7 ಡಿ ಸ್ಕ್ವೇರ್ ಸಜಾತಿ ಅದ ಇಲ್ಲಿ. ಸೊ ಅದಕ್ಕೆ ಚಿಹ್ನೆ ಬೇರೆ ಬರಿಂದ 135ಗಳನ್ನು ಕಳೆದಾಗ 128 ಬರೋದು. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ. ಮೈನಸ್ 122 ಡಿ ಸ್ಕ್ವೇರ್. ಇಲ್ಲಿ ನೋಡ್ಬೋದು ನಾವು ಏನಿಲ್ಲ ಪ್ಲಸ್ ಇರುತ್ತೆ. ಪ್ಲಸ್ 7 ಡಿ ಸ್ಕ್ವೇರ್ ಮೈನಸ್ 15 ಎ ಸ್ಕ್ವೇರ್ ಐತಿ. ಅದಕ್ಕೆ 15 7 ಕಳೆದಾಗ 8 ಬರ್ತದೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ. ಅದಕ್ಕೆ -8 ಎ ಸ್ಕ್ವೇರ್.
ಸೊ -122 ಡಿ ಸ್ಕ್ವೇರ್ ಇಸ್ ಕೂಡ -8 ಎದ ಬೆಲೆ ಏನೈತಿ ನಮಗೆ 8 ಸ್ಕ್ವೇರ್ ಆಗಲ್ಲ ಕಂಡಿಡಿದ್ವಿ ನಾವು. ಹಾಗಾಗಿ 8 ಸ್ಕ್ವೇರಿಗೆ ಸ್ಕ್ವೇರ್ -122 ಡಿ ಸ್ಕ್ವೇರ್ -8 ಡಿ ಸ್ಕ್ವೇರ್ ಡಬಲ್ ಆಗೈತಿ ಇದು. -122 ಡಿ ಸ್ಕ್ವೇರ್ ಇಸ್ ಕೂಡ -8 ಡಿ ಸ್ಕ್ವೇರ್ ಬೆಲೆ 64, ಯಾಕಂದರೆ ಡಿ ವರ್ಗ ಅಂದ್ರೆ 64 ಆಗುತ್ತೆ. ತದನಂತರ ಡಿ ಸ್ಕ್ವೇರ್ ಇಸ್ ಟು 64 ಎಂಟ್ಲೆ 512 -1 ಅದ -512. ಇಲ್ಲಿ ಏನಿಲ್ಲ ಗುಲ್ಲೆ ಇರುತ್ತೆ, ಗುಲ್ಲೆ -128 ಬಾಗಿಲೆ ಆಗುತ್ತೆ. ಸೊ -2 ಅಂದರೆ ಉತ್ತರ ಪ್ಲಸ್ ಬರುತ್ತೆ. 128 ಒಂದಲೇ 128 4ಲೇ ಕಟ್ತಾವೆ. ನೀವು ಬೇಕಾದ್ರೆ 2ರ ಮಗಿಯಾಗ 4ರ ಮಗಿಯಾಗ ಕಟ್ತಾ ಹೊಡ್ಕೊಂತ ಹೋದ್ರೆ ಉತ್ತರ ತಾವು ಭಾಗಾಕಾರ ಮಾಡಿದ್ರೆ ಉತ್ತರ 4 ಬರುತ್ತೆ. ಇನ್ನು ಸ್ಕ್ವೇರ್ ಈ ಕಡೆ ಬಂದ್ರೆ ರೂಟ್ ಆಗುತ್ತೆ. ಡಿ ಇಸ್ ಟು +or - ಸ್ಕ್ವೇರ್ ರೂಟ್ ಆಫ್ 4, 4 ಮೂಲ 2, ಆದ್ದರಿಂದ ಡಿ ಬೆಲೆ ಪ್ಲಸ್ ಅಥವಾ -2. ಈಗ ಒಮ್ಮೆ ಎ ಬೆಲೆ 8 ತೋರಿ, ಒಮ್ಮೆ ಡಿ ಬೆಲೆ 2 ತೋರಿ. ತೊಗೊಂಡಾಗ ಹಿಂದಿನಂತೆ ಸಂಕ್ಷೇಪಿಸಿದಾಗ 8 - 6 ಆಗುತ್ತಾ. ಎ - 2ಡಿ ಅಂದರೆ 8 - 2 8 + 6 8 + 6 6 ಬರುತ್ತಾ. 8ರಾಗ 6 ಕಳೆದಾಗ 2 ಬರುತ್ತಾ. ಇನ್ನು 8ರಾಗ 2 ಕಳೆದಾಗ ಇಲ್ಲಿ 6 ಬರುತ್ತಾ. 8ಕ್ಕೆ 2 ಕೊಡಿಸಿದ್ರೆ 10 ಆಗುತ್ತಾ. 8 + 6 ಅಂದರೆ 14 ಆಗುತ್ತೆ. ಸೊ ಅದೇ ಥರನಾಗಿ ಎ ಬೆಲೆ 8, ಡಿ ಬೆಲೆ ಏನು ನೋಡೋಕ್ಕಿಲ್ಲ -2 ತಗೋ, +2 -2 ತೊಗೊಂಡಾಗ ಜಸ್ಟ್ ಓಡ್ ಬರ್ತಾವೆ. 14 10 6 2. ಆದ್ದರಿಂದ ಸಮಾನ ಸೇರಿ ಇರ್ತಕ್ಕಂಥ 4 ಪದಗಳನ್ನು ಕೇಳ್ಯಾರ. ಆ 4 ಪದಗಳು ಯಾವುವು? 2 6 10 14 ಅಥವಾ 14 10 6 2 ಆಗಿವೆ. ಒಂದು ತ್ರಿಭುಜದ 3 ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ದೊಡ್ಡ ಕೋನ 75 ಡಿಗ್ರಿ ಆದರೆ ಉಳಿದ ಕೋನಗಳನ್ನು ಕಂಡುಹಿಡಿ. ಉಳಿದಂದ್ರೆ ಇನ್ನೂ 2 ಕೋನ ಉಳ್ಕೊಂತಾವೆ. ಯಾಕಂದ್ರೆ ತ್ರಿಭುಜದ 3 ಕೋನಗಳು ನಮ್ಗೆ ಗೊತ್ತದ. ತ್ರಿಭುಜದ 3 ಕೋನಗಳು, 3 ಕೋನಗಳಂದ್ರೆ 3 ಪದಗಳಂದಂಗೆ. ಹಾಗಾಗಿ a - d a + d ಆಗಿರಲಿ. 3 ಕೋನಗಳ ಮೊತ್ತ 18 ಆಗೈತೆ. 130 ಡಿಗ್ರಿ ಅಂತ ನಮ್ಗೆ 180 ಡಿಗ್ರಿ ಅಂತ ನಮ್ಗೆ ಗೊತ್ತೈತೆ. 3 ಕೋನಗಳು ಯಾವುವು? a - d a + d. ಸೊ ಇಲ್ಲಿ -d + d ಕ್ಯಾನ್ಸಲ್. ಇಲ್ಲಿ ಒಂದು a 3a = 180 ಆಗುತ್ತೆ. ಗುಂಡ್ಲೆ 3 ಕಡೆ ಒಂದು ಬಾಗಿಲೆ ಆಗುತ್ತೆ. 3 ಒಂದಲೇ 3 60ಲೇ. ಸೊ ಎ ಬೆಲೆ ಎಷ್ಟು ಬಂತು? 60 ಡಿಗ್ರಿ ಬಂತು. ಎದ ಬೆಲೆ ಎರಡನೇ ಕೋನ 60 ಬಂತು. ಇನ್ನು a + d ಕೂಡ 75. ಹೆಂಗೆ a + d ಅಂದರೆ ದೊಡ್ಡ ಕೋನ ಅಂತ ಕೊಟ್ಟರು. ಅಂದ್ರೆ ಇದು a1, ಇದು a2, ಇದು a3 ಆಗಿರುತ್ತೆ. ಹಾಗಾದ್ರೆ ದೊಡ್ಡ ಪದ ಯಾವುದು? a3ನೇ ಆಗುತ್ತೆ. ಹಾಗಾಗಿ ದೊಡ್ಡ ಕೋನ ಅಂದರೆ a + d ಅಂದರೆ a3 ಬೆಲೆ ಅಂದಾಗ a + d ಎಷ್ಟು ಕೊಟ್ಟನ? 75. ದೊಡ್ಡ ಕೋನವನ್ನೇ ಕೊಟ್ಟನ. ಹಾಗಾದರೆ ಆಲ್ರೆಡಿ ನಮಗೆ ಎ ಬೆಲೆ ಗೊತ್ತೈತೆ ಎಷ್ಟೈತಿ? 60. ಆ ಬೆಲೆ ಇಲ್ಲಿ ತುಂಬಿದ್ದೀನಿ. 60 + d = 75 ಪ್ಲಸ್ 60 ಈ ಕಡೆ ಬಂದ್ರೆ -60. ಸೊ ಡಿ = ಏನಾಗುತ್ತೆ? 75ಆಗ 60 ಕಳೆದಾಗ ಅದು ಇಲ್ಲಿ 75ಆಗ 60 ಕಳೆದಾಗ 15 ಬರ್ತದೆ ಡಿ ಬೆಲೆ. ಅಂದರೆ ಎ ಬೆಲೆ 60, ಡಿ ಬೆಲೆ 15 ಆದಾಗ ತ್ರಿಭುಜದ 3 ಕೋನಗಳು. ಒಂದನೇ ಕೋನ ಏನೈತಿ? a - d ಐತಿ. ಎ ಅಂದ್ರೆ 60 - ಡಿ ಅಂದ್ರೆ 15 ಅಂದ್ರೆ 60 - 15 ಕಾಮ ಎ ಅಂದ್ರೆ ಎಷ್ಟೈತಿ? ಅದು 60. ಅದಕ್ಕೆ ಕಾಮ 60 ಬ್ರೇಕೆಟ್ a + d ಅಂದ್ರೆ 60 + d ಅಂದ್ರೆ 15. ಇದನ್ನೇನು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ದೊಡ್ಡ ಕೋನ ಅವನ ಕೊಟ್ಟಾನ. ಸುಮ್ಮನೆ ನಿಮ್ಗೆ ಗೊತ್ತಲ್ಲ ಅಂತ ತೋರಿಸಿ. 60 + 15 ಅಂದ್ರೆ 75. ಹಂಗಾರೆ ಆ ತ್ರಿಭುಜದ 3 ಕೋನಗಳು ಏನಾಕು? ಒಂದು 45 ಡಿಗ್ರಿ, ಇನ್ನೊಂದು 60 ಡಿಗ್ರಿ, ಮತ್ತೊಂದು 75 ಡಿಗ್ರಿ. ಇವು ಆ ತ್ರಿಭುಜದ 3 ಕೋನಗಳು. ತ್ರಿಭುಜದ 3 ಕೋನಗಳನ್ನು ಕೇಳಿಲ್ಲ, ಉಳಿದ ಕೋನಗಳನ್ನು ಕೇಳ. ಅಂದರೆ ಒಂದು ಕೋನ 75 ಡಿಗ್ರಿ ಅವನ ಕೊಟ್ಟಾನ. ಹಂಗಾರೆ ಉಳಿದ ಕೋನಗಳು ಏನಾಗುತ್ತಾವೆ? 45 ಮತ್ತು 60 ಡಿಗ್ರಿ ಆಗಿ ಉಳಿದ ಕೋನಗಳು. ಸಮಾಂತರ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಮುಂದಿನ 5 ಪದಗಳ ಮೊತ್ತದ 4ನೇ ಒಂದು ಭಾಗದಷ್ಟಿದೆ. ಮೊದಲ ಪದ 2 ಆದರೆ a20 = -112 ಎಂದು ಸಾಧಿಸಿ ಮತ್ತು s20 ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಸೊ ಇಲ್ಲಿ ನೋಡ್ಬೋದು, ಸಮಾಂತರ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಎಷ್ಟಿದೆ ಇಲ್ಲಿ ನೋಡ್ಬೋದು ನಾವು. ಮುಂದಿನ 5 ಪದಗಳ ಮೊತ್ತದ 4ನೇ ಒಂದರಷ್ಟು. ಸೊ ಮೊದಲ 5 ಪದ ಅಂದ್ರೆ a1 a2 a3 a4 a5. ಮುಂದಿನ 5 ಪದಗಳಂದ್ರೆ a6 a7 a8 a9 a10. ಹಾಗಾದ್ರೆ ನಾವಿಲ್ಲೇ ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ಬಳಸಿ ಇದನ್ನು ಬಿಡಿಸ್ಬೇಕಾಗತ್ತೆ.
ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಬ್ರೆಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದು ಸಮಾನ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ. ಇಲ್ಲೇ ಮುಂದಿನ 5 ಪದಗಳ ಮೊತ್ತ. ನಾವು ಯಾವಾಗಲೂ ಈ ಸೂತ್ರವನ್ನು ಬಳಸಬೇಕಾದ್ರೆ ಆ ಶ್ರೇಣಿಯ ಪದಗಳು ಒಂದರಿಂದ ಚಲೋ ಬೇಕು. ಸೊ ಇಲ್ಲಿ ಮೊದಲ 5 ಪದಗಳ ಮೊತ್ತ ಏನು ಮಾಡ್ಬೋದು, ಒಂದರಿಂದ ಚಲೋ ಐತಿ, A1 A2 ಅಂತ ಐತಿ, ಈಸಿಯಾಗಿ ಬಿಡಿಸ್ಬೋದು. ಇನ್ನು ಮುಂದೆ ನೋಡಿರಿ A6 A7 A8 A9 A10 ಹಾಗಲ್ಲಿ ಒಂದರಿಂದ ಚಲೋ ಆಗಿಲ್ಲ. ಹಾಗಾದರೆ ಮೊದಲು ಏನು ಮಾಡಬೇಕು, A1 A2 A3 A4 ಹಿಂಗೆ ಬರಿತಾ ಹೋಗಬೇಕು. ಇಲ್ಲಿ ಅಪ್ ಟು 10ವರೆಗೂ ಬರಿಬೇಕು. 10ವರೆಗೂ ಬರ್ಕೊಂಡು ಅದರೊಳಗೆ A5ವರೆಗೂ ಕಳೆದು ಬಿಡಬೇಕು. ಅವಾಗ ಉಳಿಯುವುದೇನು, ಎಸ್ ಅಂದರೆ ಮುಂದಿನ 5 ಪದಗಳ ಮೊತ್ತದ 4ನೇ ಒಂದು ಭಾಗ ನಾವು ಕಂಡುಹಿಡಬೇಕಾಗಿತ್ತು. ಅಂದ್ರೆ A to 10ದೊಳಗೆ S10ದೊಳಗೆ S5ಅನ್ನು ಕಳಿಬೇಕು. ಕಳೆದಾಗ ಅದು ಮುಂದಿನ 5 ಪದಗಳ ಮೊತ್ತ ಸಿಗುತ್ತೆ ನಮಗೆ. ಸೊ ಆದ್ದರಿಂದ S5 ಏನಾಗೈತೆ ಅಂತಿದ್ದು, ಮೊದಲ 5 ಪದಗಳ ಮೊತ್ತ ಮುಂದಿನ 5 ಪದಗಳು ಅಂದರೆ S10ಒಳಗೆ S5ಅನ್ನು ಕಳೆದು ಬಿಟ್ಟರೆ ಮುಂದಿನ 5 ಪದಗಳು ಯಾವ ಉಳಿತಾವು, S10 ಅಂದರೆ 1ರಿಂದ 10 ಅಂದರೆ A1 A2 A3 A10ವರೆಗೆ ಇರುತ್ತೆ. ಸೊ A10ವರೆಗೆ ಬರ್ಕೊಂಡು ಅದ್ರಾಗ A5ವರೆಗೂ ಕಳಿಬೇಕು. ಅಂದರೆ S5ವರೆಗೆ ಕಳೆದ್ರೆ ಮುಂದಿನ 5 ಪದಗಳು ಅಂದರೆ A6 A7 A8 A9 A10 ಉಳ್ಕೊತೈತಿ. ಹಂಗಾರೆ ಇದು ಏನಾಗೈತಿ, ಮೊದಲ 5 ಪದಗಳ ಮೊತ್ತ ಮುಂದಿನ 5 ಪದಗಳ ಮೊತ್ತದ 4ನೇ ಒಂದು ಅಂದರೆ 4ನೇ ಒಂದು. ಮೊದಲ 5 ಪದಗಳ ಮೊತ್ತ ಮುಂದಿನ 5 ಪದಗಳು ಯಾವಿಲ್ಲ, S10 S5 ಕಳೆದ್ರೆ A6 A7 A8 A9 A10 ಅಂದಾಗ ಇವು ಮುಂದಿನ 5 ಪದಗಳು. ಇದು 4ನೇ ಒಂದು ಭಾಗಕ್ಕೆ ಇದು ಸಮವಾಗಿರುತ್ತೆ ಅಂತ ಹೇಳ. ಸೊ ಅದು ಸಮೀಕರಣ 1 ಆಗಿರಲಿ. ಸೊ ಮೊದಲಿಗೆ S5 ಕಂಡಿಡೋಣ, ಯಾಕಂದ್ರೆ ಮೊದಲ 5 ಪದಗಳ ಮೊತ್ತ. ಸೊ ಎನ್ ಎಲ್ 5 ಹಾಕೋಣ. S5 ಇಸ್ ಈಕ್ವಲ್ ಟು 5/2 ಬ್ರೆಕೆಟ್ 2a ಮೊದಲ ಪದವನ್ನಲ್ಲೇ 2 ಅಂತ ಕೊಟ್ಟಣ, ಅದಕ್ಕೆ 2 ಹಾಕೋ, ಎ ಹಾಕೋದು, ಎದಲ್ಲಿ 2 ಹಾಕೊಂಡಿನಿ, ಪ್ಲಸ್ n-1 ಅಂದರೆ 5 - 1 ಇಂಟು ಡಿ. ಇದಕ್ಕೆ ಸರಳ ರೂಪವನ್ನು ಕೊಡೋಣ. ಸೊ S5 ಇಸ್ ಈಕ್ವಲ್ ಟು 5/2 ಬ್ರೆಕೆಟ್ 2 2 4 ಅಂದರೆ 2 4 ಪ್ಲಸ್ 5ರ 1 ಕಳೆದಾಗ 4 ಬ್ರೆಕೆಟ್ನ ಉಳಿದೈತೆ ಡಿ. ಸೊ S5 ಈಕ್ವಲ್ ಟು 5/2 ಇಂಟು 4, ಯಾಕಂದರೆ ಇದರೊಳಗೆ 4ಅನ್ನು ನಾನು ಕಾಮನ್ ತೆಗಿತೀನಿ. ಸೊ 4 ಕಾಮನ್ ತೆಗೆದಲ್ಲಿ 1 ಉಳಿದೈತೆ ಪ್ಲಸ್ ಡಿ ಉಳಿದೈತಿ ಇಲ್ಲಿ. ಸೊ ಇಲ್ಲಿ 2 1 2 ಕಟ್ತೋಗುತ್ತೆ. ಸೊ ಅವಾಗ ಇಲ್ಲೇ 5 2 10 10ರಿಂದ ಇದಕ್ಕೆ ಇಂಟು ಮಾಡ್ಬೇಕು. ಸೊ ಇದಕ್ಕೂ ಇಂಟು ಮಾಡೋಕೆ 10ರಿಂದ ಇದಕ್ಕೂ ಇಂಟು ಮಾಡ್ತೀವಿ 10ರಿಂದ, ಯಾಕಂದ್ರೆ ಹೊರಗೆ ಬ್ರ್ಯಾಕೆಟ್ನಾಗ 5 2 10 ಆಗುತ್ತೆ. 10 1 10 ಪ್ಲಸ್ 10 ಡಿಲೆ 10 ಡಿ. ಅದಕ್ಕೆ S5 ಈಕ್ವಲ್ ಟು 10 ಪ್ಲಸ್ 10 ಡಿ ಬಂದು S5. ನೆಕ್ಸ್ಟು S10 ಕಂಡಿಡೋಣ. ಸೊ S10 ಏನಿದೆ 10 ಹಾಕಿನಿ, 10/2 ಬ್ರೆಕೆಟ್ 2a ಎ ಬೆಲೆ 2 ಐತಿ, ಪ್ಲಸ್ n-1 ಅಂದರೆ 10 - 1 ಇಂಟು ಡಿ. ಸೊ ಮೇಲಿನಂತ ಇದಕ್ಕೆ ಸರಳ ರೂಪ ಕೊಡೋಣ. ಸೊ ಇಲ್ಲೇ 2 1 2 5 ಕಟ್ತೋಯ್ತು. ಸೊ S10 ಇಸ್ ಈಕ್ವಲ್ ಟು 5 ಬ್ರೆಕೆಟ್ 4 ಪ್ಲಸ್ 9d. ಇಲ್ಲಿ 2 4 ಹತ್ತಿರ 1 ಕಳೆದ್ರೆ 9 ಆಗುತ್ತೆ, 9 ಇಂಟು ಡಿ ಅಂದರೆ 9d. ಸೊ ದೇರ್ ಫೋರ್ S10 ಈಕ್ವಲ್ ಟು 5 4 20, ನೆಕ್ಸ್ಟ್ 5 9 45d. ಸೊ S10 20 ಪ್ಲಸ್ 45d ಬಂತು. ಹಂಗಾರೆ ಸಮೀಕರಣ 1 ನೋಡೋದು, S5 ಈಕ್ವಲ್ ಟು 1/4 S10 ಮೈನಸ್ S5d ಐತಿ. ಸೊ S10 ಗೊತ್ತೈತಿ, S5 ಗೊತ್ತೈತಿ. ಹಂಗಾರೆ ಮೊದಲ 5 ಪದಗಳ ಮೊತ್ತ ನಂತರದ 5 ಪದಗಳ ಮೊತ್ತದ 1/4 ಸಮ ಐತಿ ಅಂತ ಹೇಳೋಣ. ಈಗ ಅದ್ರ ಬೆಲೆಗಳನ್ನು ತುಂಬೋಣ. ಸೊ ಸಮೀಕರಣ 1 ಬರ್ಕೊತೀನಿ. ಸೊ S5 ಅಂದರೆ ಹಿಂದ್ಗಡೆ ಕಂಡಿಡಿದ್ವಿ ನಾವು 10 ಪ್ಲಸ್ 10d ಇಸ್ ಈಕ್ವಲ್ ಟು 1/4 ಬ್ರೆಕೆಟ್. S10 ಅಂದ್ರೆ ಬ್ರೆಕೆಟ್ ಹಾಕ್ಕೊಳ್ರಿ, ಆ ಬೆಲೆ S10 ಬೆಲೆ ಅಂತ ತುಂಬೋಣ, 20 ಪ್ಲಸ್ 45d. ಸೊ ಮೈನಸ್ಸು ಬ್ರೆಕೆಟ್ S5 ಅಂದ್ರೆ 10 ಪ್ಲಸ್ 10d ಬ್ರೆಕೆಟ್ ಕಂಪ್ಲೀಟ್. ಸಮೀಕರಣ 1 ಮೊದಲು ಬರ್ಕೊಂಡು ಅದು ಬೆಲೆಗಳನ್ನು ತುಂಬ್ಕೊಂಡಿನಿ. ಇದಕ್ಕೆ ಸರಳ ರೂಪ ಕೊಡೋಣ. ಸೊ ಬಾಗಿಲೆ 4 ಈ ಕಡೆ ಬಂದರೆ ಗುಣ್ಲೆ 4 ಆಗೈತೆ. ಇಸ್ ಈಕ್ವಲ್ ಟು ಏನು ಉಳಿದೈತಿ 20 ಪ್ಲಸ್ 45d. ಇಲ್ಲಿ ಬ್ರೆಕೆಟ್ ಓಪನ್ ಮಾಡಿದಾಗ ಸೊ ಇದು ಪ್ಲಸ್ 10d ಇದು ಮೈನಸ್ ಆಗುತ್ತಾ, ಪ್ಲಸ್ 10d ಇದ್ದು ಮೈನಸ್ 10d, ಪ್ಲಸ್ 10 ಮೈನಸ್ 10 ಪ್ಲಸ್ 10d ಮೈನಸ್ 10d. ಸೊ ಇಲ್ಲಿ 4 ಇಂಟು ಮಾಡ್ತೀನಿ, 4 40, ನೆಕ್ಸ್ಟ್ ಇಲ್ಲಿ 4 40d ಅಂದರೆ 40 ಪ್ಲಸ್ 40d ಇಸ್ ಈಕ್ವಲ್ ಟು ಇಲ್ಲಿ 20ರಲ್ಲಿ 10 ಕಳೆದೀನಿ, 10 ಬರುತ್ತೆ. ಅಂಕಿ ಒಳಗೆ ಅಂಕಿ ಕಳಿಬೇಕು, ಬೀಜ ಪದಗಳನ್ನು ಕಳಿಬೇಕು, ಅದು ಸಜಾತಿ ಪದದೊಳಗೆ ಸಜಾತಿ ಪದಗಳನ್ನು ಕಳಿಬೇಕು, ಬೀಜ ಪದಗಳನ್ನು. ಪ್ಲಸ್ 45d ಮೈನಸ್ 10d ಅಂದರೆ 35d, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಪ್ಲಸ್ 35d. ಸೊ ಡಿಯನ್ನು ಎಡಭಾಗ ತೊಗೊಳ್ಳಿ ನಿಮಗೆ. ಸೊ 40d ಪ್ಲಸ್ 35d ಎಡಭಾಗ ಮಾಡ್ತೀವಿ, ಮೈನಸ್ 35d ಈಸ್ ಈಕ್ವಲ್ ಟು 10 ಬಲಭಾಗದಲ್ಲಿರುತ್ತೆ, ಬಲಭಾಗದಲ್ಲಿ ಬರ್ಕೊಂಡಿನಿ, ಪ್ಲಸ್ 40 ಎಡಭಾಗದಿಂದ ಬಲಭಾಗ ಕಳಿಸಿನಿ, ಮೈನಸ್ 40 ಆಗೈತಿ.
ಹಾಗಾದ್ರೆ 40 ಡಿ ಒಳಗೆ 35 ಡಿ ಹೋಯ್ತು ಅಂದರೆ 5 ಡಿ ಉಳಿಯುತ್ತೆ ಮೈನಸ್ 10ರಲ್ಲಿ 40ರಲ್ಲಿ 10ನ್ನು ಕಳೆದಾಗ 30 ಉಳಿದಿದ್ದು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ -30. ಸೊ ನೆಕ್ಸ್ಟ್ ಡಿ ಈಸ್ ಈಕ್ವಲ್ ಟು ಗುಂಡ್ಲೆ 5 ಕಡೆ ಬಂದರೆ ಬಾಗಿಲೆ 5. ಸೊ 5 ಒಂದಲೇ 5 6ರಲ್ಲಿ, ಹಾಗಾಗಿ ಡಿ ಬೆಲೆ -6. ಸೊ ಈಗ ಎಷ್ಟು A20 ಕೇಳಿದ್ರೆ A20 ಅಂದ್ರೆ ಇದನ್ನು AN ಸೂತ್ರ ಬಳಸ್ಕೊಂಡು ಮಾಡ್ಬೋದು. AN = A + n - 1 × D ಈ ಸೂತ್ರ ಹಾಕಿ ಮಾಡಿದ್ರು ಬರುತ್ತಾ. ಡೈರೆಕ್ಟ್ A20 = A + 19D ಅಂತ ಬರ್ಕೊಂಡು ಮಾಡಿದ್ರೆ ನಡೆಯುತ್ತೆ. ಸೊ A20 = A + 19D = A ಅಂದ್ರೆ 2 + 19 D ಅಂದ್ರೆ ಮೇಲೆ ಇಟ್ಕೊಂಡು ಹಿಡಿದ್ವಿ -6. ಸೊ ಹಾಗಾದ್ರೆ A20 = 2ಕ್ಕೆ 2 ಪ್ಲಸ್ ಬ್ರ್ಯಾಕೆಟ್ ಅಂದರೆ ಇಂಟು ಇರುತ್ತಾ. ಸೊ 1 ಮೈನಸ್ ಇದೆ -19 144. 144 2ನ್ನು ಕಳೆದಾಗ ದೊಡ್ಡ ಸಂಖ್ಯೆ ಮೈನಸ್ ಇರೋದ್ರಿಂದ -112. ಸೊ 7 ಅಂತ ಹೇಳಿದೆ. A20 = ಎಷ್ಟು ಕೇಳಿದ್ನವ -112 ಅಂತ 7 ಅಂತ -112 ಬಂತು. ನೆಕ್ಸ್ಟ್ SN = n/2 ಬ್ರ್ಯಾಕೆಟ್ A + AN. AN ಅಂದರೆ ಕೊನೆ ಪದ ನಮ್ಗೆ ಸಿಕ್ಕತ್ತಿಲ್ಲ. ಸೊ ಹಾಗಾದರೆ S20 ಕೇಳಿದ್ದ. ಸೊ n ಇದರಲ್ಲಿ 20 ಆಗ್ತದೆ. 20 = 20/2. ಇನ್ನು A ಅಂದ್ರೆ 2 ಪ್ಲಸ್ AN ಅನ್ನು ಇಲ್ಲೇ ಮೇಲ್ಗಡೆ ಕಂಡುಹಿಡಿದು 20. S20 20 ಅಂದರೆ ಕೊನೆ ಪದ -112. ತದನಂತರ S20 = 2 1 2 10 ತಗೋತು 10 2 ಪ್ಲಸ್ ಬ್ರ್ಯಾಕೆಟ್ ಓಪನ್ ಮಾಡೋದಾಗಲೇ -112 ಆಗುತ್ತೆ. ಸೊ 10 ಬ್ರ್ಯಾಕೆಟ್ -112 = 10 ಗುಂಡ್ಲೆ -110 ಆಗುತ್ತೆ. ಯಾಕೆ 112 ಒಳಗೆ 2ನ್ನು ಕಳೆದಾಗ ಇಲ್ಲಿ ಬ್ರ್ಯಾಕೆಟ್ ಕ್ಲೋಸ್ ಆಗೈತಿ. ಎಸ್ 10 × -110. ಸೊ ಇದನ್ನು ಗುಣಿಸಿದಾಗ S20 = -1100 ಅಂದರೆ 20 ಪದಗಳ ಮೊತ್ತ ಕಂಡುಹಿಡಿದ S20 ಕೇಳಿದ್ದ -1100 ಬಂತು. ಒಂದು ಸಮಾಂತರ ಶ್ರೇಣಿಯ ಮೊದಲ 7 ಪದಗಳ ಮೊತ್ತ 140 ಆಗಿದೆ. ಅದೇ ಶ್ರೇಣಿಯ ನಂತರದ 7 ಪದಗಳ ಮೊತ್ತ ಸೇಮ್ ಹಿಂದಿನಿಂದ ಅದೇ ಥರ ನಂತರದ 7 ಪದಗಳ ಮೊತ್ತ 385 ಆದಾಗ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿ. ಮೊದಲ 7 ಪದಗಳಂದರೆ A1 A2 A3 A4 A5 A6 A7. ನಂತರದ 7 ಪದಗಳಂದರೆ A8 A9 A10 A11 A12 A13 A14 ಅನ್ನಂಗೆ. ಸೊ ಹಾಗಾಗಿ ನಮಗೆ 1ರಿಂದ ಚಲೋ ಆಗಬೇಕು. ಹಾಗಾದ್ರೆ 1ರಿಂದ ನಾನು ಮೊದಲೇ ಮಾಡ್ತೀನಿ A1 A2 ಅಂತ 14ವರೆಗೆ ಬರ್ಕೊತೀವಿ. ಅದರೊಳಗೆ A ರಿಂದ 7ವರೆಗೆ ಕಳಿಬೋದು. ಸೇಮ್ ಹಿಂಗೆ ಬಿಡಿಸೋದು ಅದೇ ಥರನೇ ಬಿಡಿಸೋದು. ಇದನ್ನು S7 = 140 ಅವನೇ ಕೊಟ್ಟಾನೆ 7 ಪದಗಳ ಮೊತ್ತ 140. ಇನ್ನು S14 - S7 = 3 and 85 ಅಂತ ಕೊಡೋದು ನೋಡಿ. ನಂತರದ 7 ಪದಗಳು ಅಂದರೆ ಮೊದಲ 14 ಪದಗಳ ಮೊತ್ತದಲ್ಲಿ ನಂತರ 7 ಪದಗಳ ಮೊತ್ತವನ್ನು ಕಳೆದಾಗ ಉಳಿಯುವುದು ಯಾವುದು? A8 A9 A10 A11 A12 A13 A14ವರೆಗೆ ಉಳಿಯುತ್ತೆ. ಅವ್ನು 4 ಕೂಡಿಸ್ಬೇಕು. ಸೊ ಇಷ್ಟು ಬರುತ್ತೆ. ಸೊ ಇವಾಗ S14 = -S7 ಈ ಕಡೆ ಬಂದರೆ ಪ್ಲಸ್ S7. ಸೊ ಹಂಗಾರೆ 385 ಪ್ಲಸ್ S7 ಮೇಲ್ಗಡೆ ಕೊಟ್ಟರೆ ಎಷ್ಟೈತಿ 140. ಹಂಗಾರೆ 385 140 ಕೊಟ್ಟಿಸಿದ್ರೆ 525 ಅಂದರೆ S14 ಎಷ್ಟು ಬಂತು 525. ಸೊ SN = n/2 ಬ್ರ್ಯಾಕೆಟ್ A + n - 1 × D ಈ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ಬಳಸ್ಕೊಳ್ಳೋಣ. S7 ಮತ್ತು S14 ಕಂಡುಹಿಡಿಯೋಣ. ಸೊ S7 = 7/2 ಬ್ರ್ಯಾಕೆಟ್ 2A ಇಲ್ಲಿ ಏದು ಬೆಲೆಯನ್ನು ಕೊಟ್ಟಿಲ್ಲ ಪ್ಲಸ್ n ಅಂದರೆ 7 - 1 × D. ನೆಕ್ಸ್ಟ್ S7 ಅಂದ್ರೆ 140 ಅಂತ ಕೊಡೋಣ. 140 ಬರ್ತೀನಿ. 7/2 2A ಪ್ಲಸ್ 7ರಲ್ಲಿ 1ನ್ನು ಕಳೆದಾಗ 6D. ಸೊ ತದನಂತರ ಈ ಬಾಗಿಲೆ 2 ಈ ಕಡೆ ಬಂದರೆ ಗುಂಡ್ಲೆ 2 ಆಗೈತಿ. ನಂತರ ಏನಾಯ್ತು 7 ಬ್ರ್ಯಾಕೆಟ್ 2A + 6D ಆಯಿತು. ಹಂಗಾರೆ ಈ ಗುಂಡ್ಲೆ 7 ಈ ಕಡೆ ಬಂದ್ರೆ ಬಾಗಿಲೆ 7 ಆಯಿತು. ಇಲ್ಲೇ 142 780 ಈ ಗುಂಡ್ಲೆ 7 ಈ ಕಡೆ ಬಂದೈತಿ. ಸೊ ಅದು ಬಾಗಿಲೆ ಆಗೈತಿ. ಇಲ್ಲಿ ಏನು ಉಳಿದೈತಿ 2A + 6D ಉಳಿದೈತಿ. ಸೊ ಇಲ್ಲೇ 7 1 7 4 28 0 0 40 ಬಂತು. ಆದ್ದರಿಂದ 2A + 6D ಇದನ್ನು LHS ಸೈಡ್ RHS ಬರ್ಕೊಂಡಿನಿ. LHS RHS ಇದ್ದಲ್ಲಿ LHS ಅಲ್ಲಿ ಬರ್ಕೊಂಡಿನಿ. 41 LHS ಐತಿ RHS ಬರ್ಕೊಂಡು. ಹಾಗಾಗಿ ಚಿಹ್ನೆಯನ್ನು ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಇಡೀ ಹೋಲ್ ಪಾರ್ಟ್ ತಂದಿರೋದ್ರಿಂದ ಚಿಹ್ನೆ ಬದಲಾವಣೆ ಆಗೋದಿಲ್ಲ. ಇದು ಸಮೀಕರಣ 1 ಆಗಿರಲಿ. ನೆಕ್ಸ್ಟ್ S14 ಕಂಡುಹಿಡಿತೀನಿ. ಸೊ S14 = 14/2 ಬ್ರ್ಯಾಕೆಟ್ 2A + 14 - 1 × D. ಇಲ್ಲೇ 2 1 2 7 n ಬೆಲೆ ಇಲ್ಲೆಲ್ಲ ಐತೆ ಅಲ್ಲಿ 14ನ್ನು ತುಂಬಿನಿ. ಸೊ ನಂತರ ಎಷ್ಟು 525 ಯಾಕಂದ್ರೆ ಇಲ್ಲಿ ನೋಡ್ಬೋದು ನಾವು S14 ಎಷ್ಟು ಬಂತು 525. ಇಲ್ಲಿ 2 1 7 7 ಕಟ್ತಗೊಂಡು 7 ಬ್ರ್ಯಾಕೆಟ್ 2A + 14ರಲ್ಲಿ 1ನ್ನು ಕಳೆದ 13 ಬರುತ್ತೆ. 13 × D ಅಂದ್ರೆ 13D.
ಸೊ ಹಾಗಾದರೆ ಇಲ್ಲೇನು ಉಳಿದೈತಿ, ಇಲ್ಲಿ ಕಟ್ ತಗೋದು ನೋಡಿ, 7 ಒಂದಲೇ ಇದು ಇದು 520 ಗುಂಡ್ಲೆ 7 ಕಡೆ ಬಂದ್ರೆ ಬಾಗಿಲೆ 7 ಆಗುತ್ತೆ. ಅಂದರೆ ಕಡ್ತ ಹೊಡೆದಾಗ ಇದು ಏನಾಗುತ್ತೆ, 7ರಲ್ಲಿ ಇದಕ್ಕೆ ಭಾಗಾಕಾರ ಮಾಡಿದಂದ್ರೆ ಅದು 75 ಬರುತ್ತೆ. ಹಾಗಾಗಿ ಇಲ್ಲಿ ಏನು ಉಳಿದೈತೆ 2a + 13d = 75. ಇದು ಸಮೀಕರಣ 2 ಆಗಿರಲಿ. ನೆನಪಿನ ವಿದ್ಯಾರ್ಥಿಗಳೇ, ಈ ಗುಂಡ್ಲೆ 7 ಈ ಕಡೆ ತಂದಿನಿ, ಬಾಗಿಲೆ 7 ಆಗೈತೆ. ಹಾಗಾದರೆ 2a + 6d = +40 ಅದು ಸಮೀಕರಣ 1 ಬರ್ಕೊಂತೀವಿ ಮತ್ತೊಮ್ಮೆ. ಇನ್ನು 2a + 13d + 75 ಸಮೀಕರಣ 2 ಬರ್ಕೊಂತೀವಿ. ಇಲ್ಲಿ ಚಿಹ್ನೆಯನ್ನು ಚೇಂಜ್ ಮಾಡ್ತೀನಿ, ಯಾಕಂದ್ರೆ ಯಾವ ಸಮೀಕರಣ ಯಾವ ಚರಾಕ್ಷರಗಳ ಸಹಗುಣಗಳ ಸಮ ಆಗುತ್ತಾರೆ ಚಿಹ್ನೆ ಬದಲಾವಣೆ ಇರಬೇಕು. ಇದು ಎದು 2a ಐತಿ, ಇಲ್ಲಿ ಎದು 2a ಐತಿ, ಹಾಗಾಗಿ ಪ್ಲಸ್ ಇದು ಮೈನಸ್ ಮಾಡೀನಿ, ಪ್ಲಸ್ ಇದು ಮೈನಸ್ ಮಾಡೀನಿ, ಇಲ್ಲಿ +75 ಮೈನಸ್ ಮಾಡೀನಿ. ಸೊ ಇವಾಗ +2a - 2a ಕ್ಯಾನ್ಸಲ್, +6d - 13d ಅಂದರೆ 13d ಒಳಗೆ 6d ಏನು ಕಳೆದಾಗ -7d ಉಳಿಯುತ್ತೆ. ಇಲ್ಲಿ -75ರಲ್ಲಿ 40 ತೆಗೆದಾಗ -35 ಉಳಿಯುತ್ತೆ. ಹಾಗಾದ್ರೆ -7d = -35. ಸೊ d = -35 ಗುಂಡ್ಲೆ 7 ಇರ್ತಿಲ್ಲೇ, ಮೈನಸ್ ಗುಂಡ್ಲೆ 7 ಕಡೆ ಬಂದರೆ ಬಾಗಿಲೆ -7 ಆಗುತ್ತೆ, ಮೈನಸ್ ಕ್ಯಾನ್ಸಲ್, 2 ಇರೋದ್ರೆ ಪ್ಲಸ್ ಆಗುತ್ತೆ, 7 ಒಂದಲೇ 7 ಐದಲೇ ಕಡ್ತಾ ಹೊಡೆದಾಗ ಡಿ ಬೆಲೆ 5 ಬರುತ್ತೆ. ಇನ್ನು ಡಿ ಬೆಲೆ 5 ಸಮೀಕರಣ 1ರಲ್ಲಿ ಹಾಕ್ತೀನಿ ನಾನು ಇವಾಗ. 2a + 6d ಅಂತ ಐತಿ, ಡಿ ಅಂದರೆ 5, 40ಕ್ಕೆ 40. ನೆಕ್ಸ್ಟ್ 2a = 6 5 30 + 30 ಈ ಕಡೆ ಬಂದರೆ -30 ಆಗುತ್ತೆ. ಹಂಗೆ 40ರಲ್ಲಿ 30 ಕಳೆದಾಗ 10 ಬರುತ್ತೆ. ಹಾಗಾದ್ರೆ a = 10 ಗುಂಡ್ಲೆ 2 ಕಡೆ ಬಂದರೆ ಬಾಗಿಲೆ 2, 2 ಒಂದಲ 2 5. ಸೊ a ಬೆಲೆ 5 ಬಂತು. a ಅಂದರೆ a1 ಅಂದಾಗ a1 5 ಬಂತು. a2 ಅಂದ್ರೆ ಹಿಂದಿನ ಪದಕ್ಕೆ ಸಾಮಾನ್ಯ ವ್ಯತ್ಯಾಸನ ಕೂಡಿಸ್ತಾ ಹೋದಾಗ ನಮಗೆ ಶ್ರೇಣಿ ಸಿಗುತ್ತೆ. ಹಂಗಾರೆ a1 ಅಂದ್ರೆ a2 ಅಂದ್ರೆ 5 + ಸಾಮಾನ್ಯ ವ್ಯತ್ಯಾಸನ 5 ಐತೆ, 5ಕ್ಕೆ 5 ಕೆಡಿಸಿದ್ರೆ 10. ನೆಕ್ಸ್ಟ್ a3 ಕಂಡಿಡೋಣ. a3 ಅಂದ್ರೆ ಹಿಂದಿನ ಪದಕ್ಕೆ ಸಾಮಾನ್ಯ ವ್ಯತ್ಯಾಸನ ಕೂಡಿಸ್ಬೇಕು, ಹಿಂದಿನ ಪದ 10 ಅಂತದ. ಸೊ 10ಕ್ಕೆ 5 ಸೇರಿಸಿದಾಗ 15 ಆಯಿತು. ಸೊ ಆದ್ದರಿಂದ ಸಮಾನ ಶ್ರೇಣಿ ಬರಿ ಅಂತ ಕೇಳಿದ್ರೆ a ಬೆಲೆ 5 ಐತೆ, 5 10 15 ಹಂಗೆ ಮುಂದೋದು 20 25 ಬರುತ್ತೆ. ಸಾಕು, 3 ಪದಗಳನ್ನು ಬರೆದಿಡಿದೆ. ಆದ್ದರಿಂದ ಸಮಾನ ಶ್ರೇಣಿ ಏನಾಯಿತು 5 10 15. 50 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತ 210 ಮತ್ತು ಅದರ ಕೊನೆಯ 15 ಪದಗಳ ಮೊತ್ತ 2565 ಆದರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಕೊನೆಯ 15 ಸಮಾಂತರ ಶ್ರೇಣಿ ಮೊದಲ 10 ಅಂದರೆ a1 a2 a10ವರೆಗಿನ ಅದು 210 ಐತಿ. ಅದರ ಕೊನೆಯ 15 ಅಂದ್ರೆ ಟೋಟಲ್ ಪದ ಎಷ್ಟದು 50 ಅದ. ಕೊನೆಯ 15 ಅಂದ್ರೆ ಟೋಟಲ್ ಎಷ್ಟು ಇರುತ್ತೆ 50 ಒಳಗೆ ಅಂದರೆ 35 ಅಂದರೆ 35 36 37 38 39 35 ಹಿಡಿದು 50ವರೆಗೆ ಬರೆದಾಗ ಕೊನೆಯ 15 ಪದಗಳು ಬರ್ತಾವೆ. ಹಂಗಾರೆ ಮೊದಲು ಏನು ಮಾಡ್ಬೇಕು ನಾವು 50 ಪದದೊಳಗೆ 35 ಪದಗಳನ್ನು ಕಳೆದ್ರೆ 15 ಪದಗಳು ಉಳಿತೈತೆ. ಸೊ ಪರಿಹಾರ S10 210 ಕೊಟ್ರೆ, ಇನ್ನು ಕೊನೆಯ 15 ಅಂದ್ರೆ ಮೊದಲೇ 1 ರಿಂದ 50 ಅಂದರೆ S50 ಅಂದರೆ 1 ರಿಂದ 50, 1 ರಿಂದ 50 ಒಳಗೆ 1 ರಿಂದ 35 ಅಂದರೆ S35 ಕಳೆದಾಗ ಉಳಿಯೋದ ಮುಂದೇನು ಉಳಿತು 35 ಅಂತ ತೆಗೆದ್ರೆ 36 37 38 39 30 ಹಿಂಗೆ ಅಪ್ ಟು 50ವರೆಗೆ ಉಳಿದ್ಬಿಡ್ತು. ಅಂದರೆ 15 ಪದ ಉಳಿದ್ಬಿಡ್ತು ಕೊನೆಗೆ. ಸೊ ಅದರಿಂದ ಹಿಂಗೆ ಬರ್ಕೋಬೇಕು, ಯಾಕಂದ್ರೆ ನಮಗೆ 1 ರಿಂದ ಚಲೋಬೇಕು. A50 ಅಂದರೆ ಇದು ಮೀನ್ಸ್ a1 + a2 + a3 + -50 ಪದ ಅಂದಂಗೆ. S35 ಅಂದ್ರೆ 1 ರಿಂದ 35, ಹಂಗಾರೆ a1 a2 a3 ಅದು 35 ಇರುತ್ತೆ. ಹಂಗಾರೆ a1 a2 35 ಕಳೆದ್ಬಿಟ್ಟು ಉಳಿದ ಕೊನೆ 15 ಪದಗಳು. ಸೊ ಹಾಗಾಗಿ ಅದು 2565. ಇದು ಸಮೀಕರಣ 1 ಅಂತ ತೊಗೊಂತೀನಿ ಇದನ್ನು. ಸೊ SN = n/2 = 2a + n - 1 × d. ಇದು ನಮಗೆ ಬೇಕಾದಂಥ ಸೂತ್ರ. ಸೊ n ಇದ್ದಲ್ಲಿ 10 ಹಾಕಿ, ಮೊದಲು S10 ಕಂಡಿದೆ. S10 = n/2 ಅಂದರೆ 10/2 = 2a + n ಅಂದರೆ 10 - 1 × d. ಸೊ ಇಲ್ಲೇ ಕಡೆ ತಗುತ್ತೆ 2 1 2 5 210, ಯಾಕಂದರೆ S10 ಅಂದರೆ 210 ಅಂತ ಇಲ್ಲಿ ಕೊಟ್ಟಣ. 210 = 5 = 2a + 10 1 ಕಳೆದಾಗ 9d. ಸೊ ಗುಂಡ್ಲೆ 5 ಈ ಕಡೆ ಬಂದ್ರೆ ಬಾಗಿಲೆ 5 ಆಗುತ್ತೆ. ಉಳಿತೇನಲ್ಲಿ 2a + 6d. ಸೊ ಇಲ್ಲಿ 5 1 5 4 5 2 ಅಂದರೆ 42 ಬಂತು. ಆದ್ದರಿಂದ 2a + 9d = 42 ಸಮೀಕರಣ 2. ಮೇಲ್ಗಡೆ ಸಮೀಕರಣ 1 ಇದನ್ನು ತೊಗೊಂಡಿನಿ, ಇದು ಸಮೀಕರಣ 2 ಆಗಿರಲಿ. ನಂತರ S50 ಕಂಡಿದ್ದೇನೆ. S50 ಅಂದ್ರೆ 50/2 = 2a + 50 - 1d ಆಗುತ್ತೆ. ಮೇಲಿನಂತೆ ಬಿಡಿಸೋದು, ಇಲ್ಲಿ ಕಡೆ ತಗುತ್ತೆ 2 1 2 25. ಸೊ S50 = 25
2a ಪ್ಲಸ್ 49d ಆಯಿತು. ಸೊ ನಂತರ S50 ಇಸ್ ಈಕ್ವಲ್ ಟು 25ರಿಂದ ಇದಕ್ಕೊಂದು ಗುಣಿಸ್ಬೇಕು, ನಂತರ ಇದಕ್ಕೊಂದು ಗುಣಿಸ್ಬೇಕು. 22 50a ಪ್ಲಸ್ 25 49 1225d S50 ಇಷ್ಟು ಬಂತು. ಇನ್ನು S35 ಕಂಡಿಡ ಯಾಕಂದರೆ S50 ಒಳಗೆ S35 ಕಳೆದಾಗ ನಮಗೇನು ಸಿಗುತ್ತೆ, ಕೊನೆಯ 15 ಪದಗಳ ಮೊತ್ತ ಸಿಗುತ್ತೆ. ಹಂಗಾರೆ S35 ಅಂದರೆ 35/2 2a ಪ್ಲಸ್ 35 - 1 ಇಂಟು d. ಸೊ S35 ಇಸ್ ಈಕ್ವಲ್ ಟು 35 2a ಇಲ್ಲಿ ಏನಾಗುತ್ತೆ ಅಂದರೆ 35ರಾಗ 1 ಕಳೆದಾಗ 34d ಆಗುತ್ತೆ ಇಲ್ಲಿ. ಸೊ ಇಲ್ಲಿ 2 ಕಾಮನ್ ತೊಗೊಂಬಿಟ್ಟಿನಿ. 2 ಕಾಮನ್ ತೊಗೊಂಡಾಗ ಇಲ್ಲಿ a ಉಳಿದೈತಿ, ಇಲ್ಲಿ 2 17 ಅದಕ್ಕೆ 17d. ಸೊ ಇವಾಗ ಈ ಟು ಕ್ಯಾನ್ಸಲ್. ಹಂಗಾರೆ ಏನು ಉಳಿದೈತಿ 35 ಬ್ರ್ಯಾಕೆಟ್ನಾಗ a ಪ್ಲಸ್ 17d. ಇದನ್ನು ಗುಣಾಕಾರ ಮಾಡಬೇಕು. ನೆಕ್ಸ್ಟ್ ಗುಣಾಕಾರ ಮಾಡಿದಾಗ ಏನೈತಿ 35a ಪ್ಲಸ್ 595d ಆಗುತ್ತೆ. S35 ಇನ್ನು S50 ಮೈನಸ್ S35 = 2565 ಅಂತ ಕೊಟ್ಟನ. ಈಗ ಬೆಲೆಗಳನ್ನು ತುಂಬೋಣ. S50 ಅಂದ್ರೆ 50a ಪ್ಲಸ್ 1725d ಮೈನಸ್ S35 ಬ್ರ್ಯಾಕೆಟ್ ಹಾಕಿದ್ರೆ 35a ಪ್ಲಸ್ 595d ಇಸ್ ಈಕ್ವಲ್ ಟು 2565 ಅಂತ ಮೇಲ್ಗಡೆ ಕೊಟ್ಟರೆ ಇಲ್ಲಿ. ಸೊ ಈ 35 ಬೆಲೆಯನ್ನು ತುಂಬ್ಕೊಂಡು ಇವಾಗ ಇದನ್ನು ಬ್ರ್ಯಾಕೆಟ್ ಓಪನ್ ಮಾಡೋಣ. 50a ಪ್ಲಸ್ 1225d ಮೈನಸ್ 35 ಇನ್ನು ಮೈನಸ್ ಹೊರಗಡೆಯಿಂದ ಇಲ್ಲಿ ಪ್ಲಸ್ ಇದು ಮೈನಸ್ ಆಗ್ತದೆ, ಮೈನಸ್ 595d ಇಸ್ ಈಕ್ವಲ್ ಟು 2565d. 50a 35a ಕಳೆದ್ರೆ 15a ಉಳಿತಿ. 1725d ಒಳಗೆ 595d ಅನ್ನು ಕಳೆದಾಗ 630d ಪ್ಲಸ್, ಯಾಕಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಅದು. ತದನಂತರ a ಪ್ಲಸ್ 42d ಇಸ್ ಈಕ್ವಲ್ ಟು 171. ಇದು ಸಮೀಕರಣ 3. ಇದಕ್ಕೆ 2ರಲ್ಲಿ ಎಂಟು ಮಾಡ್ತೀನಿ. 15 ಭಾಗಾಕಾರ ಮಾಡಿದಾಗ ಇಷ್ಟು ಬರ್ತಿದೆ ನೋಡ್ಬೋದು. 15 1 15 4 60 15 30. ಇದು 15 1 15 15 7 105. ನೆಕ್ಸ್ಟ್ 15 1 15 1 15. ಇದು 171. ಇದು ಕಟ್ತಾ ಹೋದಾಗ ಅಂದ್ರೆ 5a ಪ್ಲಸ್ 42d ಇಸ್ ಈಕ್ವಲ್ ಟು 171. ಸಮೀಕರಣ ಇದನ್ನು ಏನು ಮಾಡ್ತೀವಿ 2ರಿಂದ ಗುಣಿಸ್ತೀವಿ. ಇದಕ್ಕೆ ಸಮೀಕರಣ 3 ಅಂತ ಕೊಡ್ತೀವಿ, ಇದಕ್ಕೆ 2ರಿಂದ ಗುಣಿಸ್ತೀವಿ. ಯಾಕಂದ್ರೆ ಸಮೀಕರಣ ಸಾಲ್ವ್ ಮಾಡೋಕ್ಕೆ ಬೇಕಲ್ಲ. ಸೊ ಅವಾಗ ಏನಾಗುತ್ತೆ 2a ಪ್ಲಸ್ 42 ಇಲ್ಲಿ ಏನಿಲ್ಲ 1 ಇರುತ್ತೆ. ಸೊ 2a ಪ್ಲಸ್ 42 84d ಇಸ್ ಈಕ್ವಲ್ ಟು 171 242 ಸಮೀಕರಣ 3. ತದನಂತರ ಸಮೀಕರಣ 2 ಅಲ್ಲೇ ಕಂಡಿಡಿದಾಗಲೇ 2a ಪ್ಲಸ್ 9d ಪ್ಲಸ್ 42d ಇತ್ತು. ಚಿಹ್ನೆ ಚೇಂಜ್ ಮಾಡಬೇಕು. ಪ್ಲಸ್ ಇದು ಮೈನಸ್ ಆಗುತ್ತೆ, ಪ್ಲಸ್ ಇದು ಮೈನಸ್ ಆಗುತ್ತೆ, ಪ್ಲಸ್ ಇದು ಮೈನಸ್ ಆಗುತ್ತೆ. ಸೊ ಇವಾಗ ಇದನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲೇ ಪ್ಲಸ್ 2a ಇದು ಹೋಗ್ಬಿಡುತ್ತೆ ಕಡ್ತಾ. ಪ್ಲಸ್ 2a ಮೈನಸ್ 2a ಹೋಯಿತು. ಇಲ್ಲೇ 70 84 9d ಅನ್ನು ಕಳೆದಾಗ 75d ಪ್ಲಸ್ 347 42 ಅನ್ನು ಕಳೆದಾಗ 300 ಬರುತ್ತೆ. ಸೊ d ಇಸ್ ಈಕ್ವಲ್ ಟು 300 ಗುಳ್ಳೆ 75 ಕಡೆ ಬಾಗಿಲೆ ಆಗುತ್ತೆ. 75 1 75 4. ಸೊ ತದನಂತರ d ಈಕ್ವಲ್ ಟು 4 ಏನು ಮಾಡ್ತೀನಿ ಸಮೀಕರಣ 2ರಾಗ ಹಾಕ್ತೀನಿ ನಾನು. ಸೊ ಸಮೀಕರಣ 2ರಾಗ ನಾನು ಹಾಕಿದ್ದೀನಿ ಅಂದ್ರೆ 2a ಪ್ಲಸ್ ಸಮೀಕರಣ 2 ನೋಡ್ಬೋದು 9d ಐತಿ. d ಬೆಲೆ 4 ಇಸ್ ಈಕ್ವಲ್ ಟು 42. ಸೊ 94 36 ಪ್ಲಸ್ 32 ಮೈನಸ್ 36 ಆಗುತ್ತೆ. 42ರ 36 ಕಳೆದಾಗ 6 ಬರುತ್ತೆ. ಸೊ a ಇಸ್ ಈಕ್ವಲ್ ಟು 6 ಗುಳ್ಳೆ 2 ಕಡೆ ಬಂದರೆ ಬಾಗಿಲೆ 2. ಸೊ ಇಲ್ಲಿ 2 1 2 3. ಸೊ a ಬೆಲೆ 3 ಬರ್ತಾಯಿದೆ. ಹಂಗಾರೆ ಸಮಾಂತರ ಶ್ರೇಣಿ ಏನು ಬರೀ ಅಂತ ಹೇಳ್ಯಾರ, ಸಾಮಾನ್ಯ ವ್ಯತ್ಯಾಸನ ಕೂಡಿಸ್ತಾವೆ ಮೊದಲನೇ ಪದಕ್ಕೆ ಹಿಂದಿನ ಪದಕ್ಕೆ. ಸೊ a ಬೆಲೆ 3 ಐತಿ, ಸಮಾಂತರ ಶ್ರೇಣಿ ಸಮಾನ ವ್ಯತ್ಯಾಸ ಎಷ್ಟು ಬರುತ್ತೆ 4 ಬರುತ್ತೆ. ಸೊ 3ಕ್ಕೆ 4 ಕೂಡಿಸಿದ್ರೆ 7, ಮತ್ತು 7ಕ್ಕೆ 4 ಕೂಡಿಸಿದ್ರೆ 11, 11ಕ್ಕೆ 4 ಕೂಡಿಸಿದ್ರೆ 14, 14ಕ್ಕೆ 4 ಕೂಡಿಸಿದ್ರೆ 17, 17 21 ಹಿಂಗೆ ಹೋಗ್ತಾ ಇದೆ. ಅದರ ಸಮಾನ ಶ್ರೇಣಿ 3 7 11 14 ಡ್ಯಾಶ್ ಡ್ಯಾಶ್ ಆಗಿದೆ. ಸಾಮಾನ್ಯ ವ್ಯತ್ಯಾಸವು ಸಮನಾಗಿರುವ 2 ವಿಭಿನ್ನ ಸಮಾಂತರ ಶ್ರೇಣಿಗಳಲ್ಲಿ ಮೊದಲನೇ ಶ್ರೇಣಿಯ ಮೊದಲನೇ ಪದವು ಎರಡನೇ ಶ್ರೇಣಿಯ ಮೊದಲನೇ ಪದಕ್ಕಿಂತ 3 ಹೆಚ್ಚಾಗಿದೆ. ಮೊದಲನೇ ಶ್ರೇಣಿಯ 7ನೇ ಪದವು 28 ಮತ್ತು ಎರಡನೇ ಶ್ರೇಣಿಯ 8ನೇ ಪದವು 29 ಆದಾಗ ಆ 2 ವಿಭಿನ್ನ ಸಮಾಂತರ ಶ್ರೇಣಿಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ ಲೆಕ್ಕ. ಪರಿಹಾರ: ಮೊದಲನೇ ಸಮಾಂತರ ಶ್ರೇಣಿ ಏನಾಗಿರಲಿ A1 A2 A3 A4 ಡ್ಯಾಶ್ ಡ್ಯಾಶ್ ಆಗಿರಲಿ. ಎರಡನೇ ಸಮಾಂತರ ಶ್ರೇಣಿ ಏನಾಗಿರಲಿ B1 B2 B3 ಆಗಿರಲಿ.
ಯಾಕಂದ್ರೆ ಮೊದಲನೇ ಶ್ರೇಣಿಯ ಮೊದಲ ಪದಗಳೇ ಬೇರೆ ಇರ್ತವೆ. ಯಾಕೆ ಎರಡು ಶ್ರೇಣಿಯನ್ನು ಹೇಳಿದ್ವಿ ನಾವು ವಿಭಿನ್ನ ಅಂತ ಹೇಳಿ. ಹಾಗಾಗಿ ಇದನ್ನು A1 A2 A3 ಅಂತ ತೊಗೊಂತೀನಿ, B1 B2 B3 ಅಂತ ತೆಗೆದುಕೊಳ್ತೀವಿ. ನೆಕ್ಸ್ಟ್ ನೋಡಿ, ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯತೆ ಸಮವಾಗಿರುವುದರಿಂದ ಅದನ್ನು ಏನಂತ ತೊಗೊಂತೀನಿ, ಡಿ ಅಂತ ತೊಗೊಂತೀನಿ. ಇಲ್ಲಿ ನೋಡಿ ಹೇಳ್ಯಾರ ಅವರು, ಸಮನಾಗಿರುವ ಸಾಮಾನ್ಯ ವ್ಯತ್ಯಾಸ ಸಮನಾಗಿರುವ. ಹಾಗೆ ಸಾಮಾನ್ಯತೆ ಸಮ ಇದೆ ಅಂದರೆ ಅದು ಎರಡರದ್ದು ಡಿನೇ ಇರುತ್ತೆ ವ್ಯತ್ಯಾಸ ಅಂದಂಗೆ. ಈಗ ಪ್ರಶ್ನೆ ಪ್ರಕಾರ A1 = B1 + 3. ಯಾಕಂದ್ರೆ ಮೊದಲನೇ ಶ್ರೇಣಿಯ ಮೊದಲನೇ ಪದ ಅಂದರೆ A1 ಐತಿ. ಈ ಮೊದಲನೇ ಪದ ಏನಾಗೈತೆ ಅಂತ ಎರಡನೇ ಶ್ರೇಣಿಯ ಮೊದಲನೇ ಪದ ಅಂದರೆ B1. ಇದಕ್ಕಿಂತ 3 ಹೆಚ್ಚಾಗಿದೆ ಅಂದರೆ A1 = B1 + 3. ಸೊ A1 ನಾವು A ಅಂತ ತೊಗೋಬೋದು, B1 B ಅಂತ ತೊಗೊತೀವಿ. ನಮಗೆ ಗೊತ್ತು ಯಾವುದೇ ಶ್ರೇಣಿಯ ಮೊದಲ ಪದವನ್ನು A ಅಂತ ತೊಗೊತೀವಿ. ಇಲ್ಲಿ A1 ಇರೋದ್ರಿಂದ A ತೊಗೋತೀವಿ, ಇಲ್ಲಿ B1 ಇರೋದ್ರಿಂದ B ಆಗುತ್ತೆ. ಹಾಗಾದ್ರೆ A = B + 3 ಇದು ಸಮೀಕರಣ 1 ಆಗಿರಲಿ. ನಂತರ A7 = 28. ಇಲ್ಲಿ ಕೊಡ್ರಿ ನೋಡು, ಮೊದಲನೇ ಶ್ರೇಣಿಯ 7ನೇ ಪದವು. ಮೊದಲನೇ ಶ್ರೇಣಿ ಅಂದರೆ A ಅಂತ ತೊಗೊಂಡು ನಾವು A1 A2 ಅಂತ ತೊಗೊಂಡು, ಅಂದರೆ 7ನೇ ಪದ ಅಂದರೆ A7 ಎಷ್ಟೈತೆ ಅಂತದ್ದು 28. ಮತ್ತು ಎರಡನೇ ಶ್ರೇಣಿಯ 8ನೇ ಪದವು ಈ ಮೊದಲಿಂದ ಬಿಡಿಸೋಣ. ಸೊ A7 = 28 ಆಗುತ್ತೆ ಕೊಟ್ಟ ನಾವೇ. ಹಂಗಾರೆ A7 ಅಂದರೆ A + 6D = 28. ಸಮೀಕರಣ 2 ಆಗಿರಲಿ. ಹಂಗಾರೆ ಇಲ್ಲೇ A + 6D ಅಂತ ಐತಿ. ಸೊ ಇಲ್ಲಿ A ಬೆಲೆ ನಮ್ಮ ಸಮೀಕರಣ 1 ಐತಿ. ಅದನ್ನು ನಾನು ಏನು ಮಾಡ್ತೀನಿ, A ಇದ್ದಲ್ಲೇ ಆ ಬೆಲೆಯನ್ನು ತುಂಬ್ತೀನಿ, ಅಂದರೆ B + 3 ಅಂತ ತುಂಬ್ತೀನಿ. ಹಂಗಾರೆ ತುಂಬಿದಾಗ ನೆಕ್ಸ್ಟ್ ಏನಾಗುತ್ತಾ, B + 6D + 3 ಈ ಕಡೆ ಕಳಿಸ್ತೀನಿ, -3 ಆಗುತ್ತಾ. ಹಂಗಾರೆ B + 6D ಅಂದ್ರೆ B7. B + 6D ಅಂದ್ರೆ B7. ಹೆಂಗೆ ಈಗ A + 6D ಇದು A7 ಆಗುತ್ತೆ, ಹಂಗೆ B + 6D ಇದು B7 ಆಗುತ್ತೆ. ಹಾಗಾದ್ರೆ ಎರಡನೇ ಶ್ರೇಣಿ ಇದಾವೆ. ಹಂಗಾರೆ 28ರ 3 ಕಳೆದಾಗ 25 ಅಂದರೆ 7ನೇ ಪದ ಎಷ್ಟು ಸಿಕ್ತು ನಮಗಿಲ್ಲೇ 25 ಸಿಕ್ತು. ವಿದ್ಯಾರ್ಥಿ ನೆನಪಿಡ್ರಿ, A + 6D = 28 ಸಮೀಕರಣ 2 ಅಂತ ಒಂದಿನ. ಇಲ್ಲಿ A ಇದ್ದಲ್ಲೇ ಈ A ಬೆಲೆ ಅಂತ ಬಂದಿಲ್ಲ, B + 3 ಅನ್ನೋದು +3 ಕಡೆ ಕಳಿಸಿದ್ರೆ -3 ಅದಕ್ಕೆ B + 6D = 28 - 3 ಮುಂದಿದ್ದು B7 ಆಗುತ್ತೆ. 28ರ 3 ಕಳೆದು 25 ಆಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಮಾತು ಕೊಟ್ಟರು ನೋಡು, ಶ್ರೇಣಿಯ 8ನೇ ಪದವು 29 ಅಂದ. ಯಾವುದು ಎರಡನೇ ಶ್ರೇಣಿ ಅಂದರೆ B ಅಂತೈತಿ. ಹಾಗಾದ್ರೆ 8ನೇ ಪದ ಅಂದರೆ B8 = 29. ಅಂದರೆ D = ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳೆದಾಗ ನಮಗೆ ಏನು ಸಿಗುತ್ತೆ, ಸಾಮಾನ್ಯ ವ್ಯತ್ಯಾಸ. ನಾವು ಒಂದು ಸಿಡಿ ಬರ್ದು ತೋರಿಸ್ತೀನಿ ನಿಮಗೆ. 3, 7, 11 ಈ ಥರ ಶ್ರೇಣಿ ಅದ. ಅವಾಗ ನೋಡಿರಿ, 7ರಲ್ಲಿ 3 ಕಳೆದಾಗ 4 ಬರ್ತಾ, 11ರಲ್ಲಿ 7 ಕಳೆದಾಗ 4 ಬರ್ತಾ. ಅಂದ್ರೆ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳೆದಾಗ ಸಾಮಾನ್ಯ ಸಿಗುತ್ತೆ. ಹಂಗೆ ಇಲ್ಲೇನೈತೆ ನೋಡ್ರಿ, ಹಿಂದಿನ ಪದ 20 ಐತಿ, ಮುಂದಿನ ಪದ 29 ಐತಿ. ಹಾಗಾದ್ರೆ D = 29 - 25 ಮಾಡಿದಾಗ ಸಾಮಾನ್ಯ ವ್ಯತ್ಯಾಸ 4 ಸಿಗುತ್ತೆ ನಮಗಿಲ್ಲಿ. ನೆಕ್ಸ್ಟ್ A + 6D ಎಲ್ಲೆಂದು ಸಮೀಕರಣ 2 ನೋಡ್ಬೋದು ನಾವು. ಸಮೀಕರಣ 2 A + 6D ಅಂದರೆ 4 ಅಂದ ಮೇಲ್ಗಡೆ ಲೆಕ್ಕ ಹಿಡಿದ್ವಿ, = 28. ಸೊ A = 28 + 6 4 24 ಆಗುತ್ತೆ, +24 ಬಂದರೆ -24. 28 24 ಕಳೆದಾಗ 4 ಆಯ್ತು. ಹಾಗಾಗಿ ಮೊದಲ ಪದ ಎಷ್ಟು ಬಂತು, 4 ಬಂತು. ಸಾಮಾನ್ಯ ವ್ಯತ್ಯಾಸ 4 ಬಂತು, ಮೊದಲ ಪದನೂ 4 ಬಂತು. ಯಾವುದು ಮೊದಲನೇ ಸಮಾಂತರ ಶ್ರೇಣಿಯ ಮೊದಲ ಪದ ಇದು. A = 4 ಏನು ಮಾಡ್ತೀನಿ, ಸಮೀಕರಣ 1 ಇಲ್ಲ ಐತಿ, ಸಮೀಕರಣ 1 ಇದು ತುಂಬ್ತೀನಿ. ಅವಾಗ ಏನಾಗುತ್ತಾ, A ಅಂದರೆ 4 = B + 3 +3ಯನ್ನು ಇಲ್ಲಿ ಎಡಭಾಗದಿಂದ ಬಲಭಾಗ ತಂದಿನಿ, ಬಲಭಾಗದಿಂದ ಎಡಭಾಗ ತಂದಿನಿ. 4 - 3 ಇಲ್ಲಿ ಏನು ಉಳಿದೈತೆ, ಬರೀ B ಉಳಿದೈತಿ. ಸೊ 4 - 3 = B ಆಯ್ತು. ಹಾಗಾದ್ರೆ B ಅನ್ನು ಈ ಕಡೆ ಬರ್ಕೊತೀನಿ, 4ರ 3 ಕಳೆದು 1 ಬರುತ್ತೆ. ಹಾಗಾದ್ರೆ B ಬೆಲೆ ಎಷ್ಟು ಬಂತು, 1. ಅಂದ್ರೆ ಮೊದಲನೇ ಸಮಾಂತರ ಶ್ರೇಣಿಯ ಮೊದಲ ಪದ 4 ಬಂತು, ಎರಡನೇ ಸಮಾಂತರ ಶ್ರೇಣಿಯ ಮೊದಲ ಪದ 1 ಬಂತು. ಇವಾಗ ಶ್ರೇಣಿಯನ್ನು ನಾವು ಈಜಿಯಾಗಿ ಬರಿಬೋದು. ಮೊದಲನೇ ಸಮಾಂತರ ಶ್ರೇಣಿ 4, ಮೊದಲನೇ ಸಮಾಂತರ ಶ್ರೇಣಿ ಮೊದಲ ಪದ ಏನಂತ 4, ಮುಂದೆ ಸಾಮಾನ್ಯ ವ್ಯತ್ಯಾಸನ ಕೂಡಿಸ್ಕೊಂತವು. ಸಾಮಾನ್ಯ ವ್ಯತ್ಯಾಸ ಎಷ್ಟಿತ್ತು, 4 ಐತಿ. ಹಂಗಾರೆ 4ಕ್ಕೆ 4 ಸೇರಿದ್ರೆ 8, 8ಕ್ಕೆ 4 ಸೇರಿದ್ರೆ 12, 12ಕ್ಕೆ 4 ಸೇರಿದ್ರೆ 16 ಹಿಂಗೆ ಹೋಗುತ್ತೆ. ಅದೇ ಥರನಾಗಿ ಎರಡನೇ ಸಮಾಂತರ ಶ್ರೇಣಿಯ ಮೊದಲ ಪದ ಎಷ್ಟೈತಿ ನೋಡ್ಬೋದಿಲ್ಲ, B ಅಂತ ತೊಗೊಂಡಿರೋದನ್ನು. ಹಂಗಾರೆ 1 ಐತಿ. 1 ಸಾಮಾನ್ಯ ವ್ಯತ್ಯಾಸ ಅಂತ ಕಾಮನ್ ಎಷ್ಟೈತಿ, 4 ಐತಿ. ಹಂಗಾರೆ 1ಕ್ಕೆ 4 ಸೇರಿಸಿದ್ರೆ 5, 5ಕ್ಕೆ 4 ಸೇರಿಸಿದ್ರೆ 9, 9ಕ್ಕೆ 4 ಸೇರಿದ್ರೆ 13, ಹಿಂಗೆ ಡ್ಯಾಶ್ ಹೋಗ್ತಾ ಇರುತ್ತೆ. ಆದ್ದರಿಂದ ಅವರು ಏನು ಕೇಳಾರ, 2 ವಿಭಿನ್ನ ಸಮಾನ ಶ್ರೇಣಿಗಳನ್ನು ಕಂಡುಹಿಡಿ ಅಂತಾರೆ. 2 ವಿಭಿನ್ನ ಸಮಾನ ಶ್ರೇಣಿಗಳು ಏನು ಬಂದು 4, 8, 12, ಇನ್ನೊಂದು 1, 5, 9 ಡ್ಯಾಶ್ ಡ್ಯಾಶ್. ಸೊ ಇವು ನಮಗೆ ಬೇಕಾದ 2 ವಿಭಿನ್ನ ಸಮಾಂತರ ಶ್ರೇಣಿಗಳಾಗ್ಯವು. ಒಂದು ಸಮಾಂತರ ಶ್ರೇಣಿಯ
ಪಿನೇ ಕ್ಯೂನೇ ಪಿನೇ ಕ್ಯೂನೇ ಮತ್ತು ಆರನೇ ಪದಗಳು ಕ್ರಮವಾಗಿ ಎ ಕಾಮ ಬಿ ಕಾಮ ಸಿಗಳಾಗಿವೆ. ಎ ಬ್ರೆಕೆಟ್ ಕ್ಯೂ ಮೈನಸ್ ಆರ್ ಪ್ಲಸ್ ಬಿ ಬ್ರೆಕೆಟ್ ಆರ್ ಮೈನಸ್ ಪಿ ಪ್ಲಸ್ ಸಿ ಬ್ರೆಕೆಟ್ ಪಿ ಮೈನಸ್ ಕ್ಯೂ ಇಸ್ ಈಕ್ವಲ್ ಟು 0 ಎಂದು ಸಾಧಿಸಿ ಅಂತೇಳ್ಯಾರ. ಸೊ ಎಲ್ ಎಚ್ ಎಸ್ ಬರ್ಕೊಂಡಿದ್ದೀನಿ ನಾನು. ಎ ಬ್ರೆಕೆಟ್ ಕ್ಯೂ ಮೈನಸ್ ಆರ್ ಪ್ಲಸ್ ಬಿ ಬ್ರೆಕೆಟ್ ಆರ್ ಮೈನಸ್ ಪಿ ಪ್ಲಸ್ ಸಿ ಬ್ರೆಕೆಟ್ ಪಿ ಮೈನಸ್ ಕ್ಯೂ. ಸೊ ಇದ್ರ ಗುಣಾಕಾರ ಮಾಡ್ತೀನಿ. ಎದಿಂದ ಕ್ಯೂಕ ಮತ್ತು ಆರಕ್ಕೆ ಇದಕ್ಕೆ ಎದಿಂದ ಕ್ಯೂಕೊಮ್ಮೆ ಆರಕ್ಕೊಮ್ಮೆ ಗುಣಾಕಾರ ಮಾಡೀನಿ. ಎ ಕ್ಯೂಲೇ ಎ ಕ್ಯೂ ಮೈನಸ್ ಎ ಇಂಟು ಆರ್ ಅಂದರೆ ಎ ಆರ್ ಪ್ಲಸ್ ಅದೇ ಥರನಾಗಿ ಬಿದಿಂದ ಆರಕ್ಕೊಮ್ಮೆ ಪಿ ಕೊಮ್ಮೆ, ಯಾಕಂದ್ರೆ ಬ್ರೆಕೆಟ್ ಅಂದರೆ ಇಂಟು ಇದ್ದಂಗೆ ಬಿ ಇಂಟು ಆರ್ ಬಿ ಆರ್ ಮೈನಸ್ ಬಿ ಇಂಟು ಬಿ ಪಿ ಅಂದರೆ ಬಿ ಪಿ ಆಗುತ್ತೆ. ಪ್ಲಸ್ಗೆ ಪ್ಲಸ್ಸು ಇಲ್ಲಿ ಸಿದಿಂದನೂ ಕೂಡ ಪಿ ಕೊಮ್ಮೆ ಕ್ಯೂ ಕೊಮ್ಮೆ, ಹಂಗಾರೆ ಸಿ ಪಿ ಮೈನಸ್ ಸಿ ಕ್ಯೂ. ಇವನು ಸ್ವಲ್ಪ ಹಿಂದೆ ಮುಂದೆ ಬರ್ಕೊತೀನಿ ನಾನು. ಎ ಕ್ಯೂ ಬರ್ತೀನಿ ಮೈನಸ್ ಮತ್ತೆಲ್ಲಿ ನೋಡಿ ಕ್ಯೂ ಅಂತ ಒಂದು ಕಡೆ ಬರ್ಕೊತೀನಿ, ಇಲ್ಲೈತೆ ನೋಡಿ ಸಿ ಕ್ಯೂ ಇದನ್ನೇ ಬರ್ಕೊಂಡಿನಿ ಪ್ಲಸ್ ಬಿ ಆರ್ ಮತ್ತು ಬಿ ಆರ್ ಎಲ್ಲೈತಿ ಇಲ್ಲೈತೆ ಮೈನಸ್ ಎ ಆರ್ ನೋಡಿ ಇಲ್ಲಿ ಆರ್ ಬರೋಂಗೆ ಬರ್ಕೊಂಡಿನಿ. ಅಂದರೆ ಇದರ ಕ್ಯೂ ಕಾಮನ್ ತೆಗೆದು ಇದ್ರಾಗ ಆರ್ ಕಾಮನ್ ತೆಗೆದು ಪ್ಲಸ್ ಸಿ ಪಿ ಇನ್ನೊಂದು ಪಿ ಇರೋದಿಲ್ಲೈತಿ ಬಿ ಪಿ ಐತಿ ಮೈನಸ್ ಬಿ ಪಿ ಇಲ್ಲಿ ಕಟ್ಕೊಂಡು ನೆಕ್ಸ್ಟ್ ಕಾಮನ್ ತೆಗಿತೀನಿ ಇವಾಗ. ಸೊ ಇಲ್ಲಿ ಕ್ಯೂ ಕಾಮನ್ ತೆಗಿತೀನಿ ಎ ಮೈನಸ್ ಉಳಿದೈತಿ ಪ್ಲಸ್ಸಿಗೆ ಪ್ಲಸ್ ಇಲ್ಲಿ ಆರ್ ಕಾಮನ್ ತೆಗಿತೀನಿ ಬಿ ಮೈನಸ್ ಉಳಿದೈತಿ. ನೆಕ್ಸ್ಟ್ ಇವು ಎರಡು ಪದದೊಳಗೆ ಪಿ ಕಾಮನ್ ತೆಗಿತೀನಿ ಸಿ ಮೈನಸ್ ಬಿ. ಸೊ ಎ ಪಿ ಸೂತ್ರ ನಮಗೆ ಸೂತ್ರ ಗೊತ್ತೈತಿ. ಎ ಎನ್ ಈಕ್ವಲ್ ಟು ಎ ಪ್ಲಸ್ ಏನೇ ಸೂತ್ರ ನಮಗೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಗೊತ್ತೈತಿ ಎನ್ನೇ ಪದ. ಹಂಗಾರೆ ಇಲ್ಲಿ ಪಿ ನೇ ಅಂತಂದ್ರೆ ಎನ್ ಇದ್ದಲ್ಲೇ ಪಿ ಹಾಕ್ರಿ ಅಂದಂಗೆ. ಹಾಗಾಗಿ ಎ ಪಿ ಇಸ್ ಈಕ್ವಲ್ ಟು ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ ಆಗುತ್ತೆ. ನೆಕ್ಸ್ಟ್ ಎ ಪಿ ಅಂದರೆ ಇಲ್ಲಿ ನೋಡ್ಬೋದು ಪಿನೇ ಕ್ಯೂನೇ ಮತ್ತು ಆರನೇ ಪದಗಳು ಕ್ರಮವಾಗಿ, ಅಂದ್ರೆ ಪಿನೇ ಪದ ಎ ಐತಿ, ಕ್ಯೂನೇ ಪದ ಬಿ ಐತಿ, ಆರನೇ ಪದ ಸಿ ಐತಿ. ಇಲ್ಲಿ ಎನ್ ಜಾಗದಾಗ ಆರ್ ಕೊಟ್ರೆ, ಇಲ್ಲಿ ಎನ್ ಜಾಗದಾಗ ಕ್ಯೂ ಕೊಟ್ರೆ, ಇಲ್ಲಿ ಎನ್ ಜಾಗದಾಗ ಪಿ ಕೊಟ್ರೆ ಅಂದರೆ ಎನ್ನೇ ಅಂದಂಗಿಲ್ಲ. ಅದಕ್ಕೆ ಪಿನೇ ಎನ್ನೇ ಪದ ಅಂದ್ರೆ ಎ ಎನ್ ಅಂತೀವಿ, ಹಂಗೆ ಪಿನೇ ಪದ ಅಂದ್ರೆ ಎ ಪಿ ಅಂತೀವಿ. ಹಂಗಾರೆ ಎ ಪಿ ಇದ್ದಲ್ಲೇ ಎ ತುಂಬ್ತೀನಿ, ಎ ಪ್ಲಸ್ ಪಿ ಮೈನಸ್ 1 ಅಂದ್ರೆ ಇಲ್ಲೇ ಡಿ ಇಂದ ಗುಣಿಸ್ತೀನಿ. ಡಿ ಪಿ ನೆಕ್ಸ್ಟು ಡಿ ಒಂದಲೇ ಡಿ, ಅದಕ್ಕೆ ಡಿ ಪಿ ಮೈನಸ್ ಡಿ ಆಗುತ್ತೆ. ನೆಕ್ಸ್ಟ್ ಅದೇ ಥರನಾಗಿ ಕ್ಯೂ ಎನ್ ಇದ್ದಲ್ಲಿ ಕ್ಯೂ, ಯಾಕಂದರೆ ಕ್ಯೂನೇ ಅಂತೈತಿ. ಸೊ ಇದೇ ಸೂತ್ರದೊಳಗೆ ಎರಡನೇ ಪದ ಸೂತ್ರದೊಳಗೆ ಕ್ಯೂ ಹಾಕ್ತೀನಿ. ಇಲ್ಲಿ ಏನಿದ್ದಲ್ಲೇ ಎ ಕ್ಯೂ ಇಸ್ ಈಕ್ವಲ್ ಟು ಎ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ ಆಗುತ್ತೆ. ಹಾಗಾದ್ರೆ ಎ ಕ್ಯೂ ಅಂದರೆ ಕ್ಯೂನೇ ಪದ ಏನಂತ ಕೊಟ್ಟ ನಾವಿಲ್ಲೇ ಬಿ ಅಂತ ಕೊಟ್ಟ ನಾವು ನೋಡ್ಬೋದು. ಹಾಗಾದ್ರೆ ಇದನ್ನು ಸಂಕ್ಷೇಪಿಸಿದಾಗ ಬಿ ಈಕ್ವಲ್ ಟು ಎ ಕೆ ಪ್ಲಸ್ ಈ ಡಿದಿಂದ ಕ್ಯೂ ಗುಣಿಸ್ತೀನಿ, ಒಂದು ಗುಣಿಸ್ತೀನಿ, ಅದಕ್ಕೆ ಡಿ ಕ್ಯೂ ಮೈನಸ್ ಡಿ ಆಗುತ್ತೆ. ತದನಂತರ ಎ ಆರ್, ಯಾಕಂದ್ರೆ ಇಲ್ಲೇ ಆರನೇ ಅಂತ ಕೊಟ್ಟಾನ, ಎನ್ ಇದ್ದಲ್ಲೇ ಆರ್ ಅಂತ ಕೊಟ್ಟಾನ. ಸೊ ಇಲ್ಲಿ ಎ ಎನ್ ಸೂತ್ರದಾಗ ಆರ್ ಅಂತ ತುಂಬ್ತೀನಿ ಇದ್ರೊಳಗೆ. ಸೊ ಆಗ ಎ ಆರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಆರ್ ಮೈನಸ್ 1. ಸೊ ಆರನೇ ಪದ ಏನಂತ ಕೊಟ್ಟ ನಾವು ಇಲ್ಲೇ ಸಿ ಅಂತ ಕೊಟ್ಟಾನ. ಹಾಗಾಗಿ ಎ ಆರ್ ಇದ್ದಲ್ಲಿ ನಾನು ಸಿ ತುಂಬ್ತೀನಿ ಇಸ್ ಈಕ್ವಲ್ ಟು ಎ ಪ್ಲಸ್ ಇಲ್ಲಿ ಡಿದಿಂದ ಒಂದು ಕೊಂಬು ಗುಣಿಸ್ಬೇಕು, ಆರ್ ಕೊಂಬು ಗುಣಿಸ್ಬೇಕು, ಆರ್ ಇಂಟು ಡಿ ಆರ್ ಡಿ ಮೈನಸ್ ಒಂದು ಡಿಲಿ ಒಂದು ಡಿ. ಎಸ್ ಎ ಮೈನಸ್ ಇಲ್ಲಿ ಬ್ರ್ಯಾಕೆಟ್ನ ನೋಡ್ಬೋದು ನಾವು ಎ ಮೈನಸ್ ಸಿ ಐತಿ ನೋಡಿ ಸಮೀಕರಣ. ಬೇಕಾದ್ರೆ ಸಮೀಕರಣ 1 ಅಂದರೆ ಸಮೀಕರಣ 1 ಏನೈತಿ ಎ ಮೈನಸ್ ಸಿ ಅಂತೈತಿ. ಎ ಮೈನಸ್ ಸಿ ಅಂದ್ರೆ ಇಲ್ಲಿ ಎ ಐತಿ, ಇಲ್ಲಿ ಸಿ ಐತಿ. ಎದೊಳಗೆ ಸಿಯನ್ನು ಕಳಿಬೇಕು. ಎ ಅಂದ್ರೆ ಎ ಪ್ಲಸ್ ಡಿ ಪಿ ಮೈನಸ್ ಡಿ, ಮೈನಸ್ಗೆ ಮೈನಸ್ ಹಾಕಿನಿ, ಇನ್ನು ಸಿ ಬೆಲೆ ಐತಿ ನೋಡಿ ಎ ಪ್ಲಸ್ ಆರ್ ಡಿ ಮೈನಸ್ ಆರ್ ಡಿ ಅಂತೈತಿ, ಬ್ರ್ಯಾಕೆಟ್ ಹಾಕ್ಕೊಂಡಿನಿ. ಇನ್ನು ಇದನ್ನು ಆ್ಯಸ್ ಇಟ್ ಇಸ್ ಸೇಮ್ ಹಂಗೆ ಬರಿತೀನಿ. ಎ ಪ್ಲಸ್ ಡಿ ಪಿ ಮೈನಸ್ ಡಿ ಮೈನಸ್ ಐತಿ, ಒಳಗಲ್ಲಿ ಚಿಹ್ನೆಗಳು ಚೇಂಜ್ ಆಗುತ್ತೆ. ಪ್ಲಸ್ ಇದು ಮೈನಸ್ ಆಗೈತಿ, ಪ್ಲಸ್ ಆರ್ ಡಿ ಮೈನಸ್ ಆರ್ ಡಿ ಆಗೈತಿ, ಮೈನಸ್ ಡಿ ಪ್ಲಸ್ ಡಿ. ಸೊ ಇಲ್ಲೇ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್. ನೆಕ್ಸ್ಟು ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. ಇಲ್ಲಿ ಏನೈತಿ ಡಿ ಪಿ ಮೈನಸ್ ಆರ್ ಡಿ. ಸೊ ಹಾಗಾದ್ರೆ ಎ ಮೈನಸ್ ಡಿ ಏನು ಬಂತು, ಡಿ ಪಿ ಮೈನಸ್ ಡಿ ಆರ್. ಇದು ಸಮೀಕರಣ 1 ಅಂತ ತೊಗೊಂಡಿನಿ. ಡಿ ಆರ್ ಅಂದ್ರೆ ಒಂದು, ಆರ್ ಡಿ ಅಂದ್ರೆ ಒಂದೇ. ಇನ್ನು ನೆಕ್ಸ್ಟ್ ಬ್ರ್ಯಾಕೆಟ್ನಾಗ ಏನಂತ ನೋಡ್ಬೋದು ನಾವಿಲ್ಲೇ ಬಿ ಮೈನಸ್ ಎ ಅಂದರೆ ಬಿ ಬೆಲೆ ಒಳಗೆ ಎ ಬೆಲೆಯನ್ನು ಕಳಿಬೇಕು. ಬಿ ಬೆಲೆ ಎ ಪ್ಲಸ್ ಕ್ಯೂ ಡಿ ಮೈನಸ್ ಡಿ ಐತಿ ಅದನ್ನು ಬರ್ಕೊತೀನಿ, ಮೈನಸ್ಗೆ ಮೈನಸ್ ಹಾಕಿನಿ, ಇಲ್ಲಿ ಎ ಐತಿ, ಎ ಬೆಲೆ ನೋಡ್ಬೋದು ನಾವು ಎ ಪ್ಲಸ್ ಡಿ ಪಿ ಮೈನಸ್ ಡಿ ಅದನ್ನು ಬ್ರ್ಯಾಕೆಟ್ ಹಾಕಿ ತುಂಬೀನಿ. ಮೊದಲನೇದು ಹೆಂಗೆ ಐತಿ ಹಂಗೆ ಬರ್ಕೊತೀನಿ ನಾ ಇಲ್ಲೇ. ನೆಕ್ಸ್ಟ್ ಇಲ್ಲಿ ಮೈನಸ್ ಇರೋದ್ರಿಂದ ಇದು ಪ್ಲಸ್ ಇರುತ್ತೆ, ಇಲ್ಲಿ ಏನಿಲ್ಲ ಅಂದ್ರೆ ಮೈನಸ್ ಎ ಪ್ಲಸ್ ಪಿ ಡಿ ಇದು ಮೈನಸ್ ಪಿ ಡಿ ಮೈನಸ್ ಡಿ ಇದು ಪ್ಲಸ್ ಡಿ. ನೆನಪಿರಲಿ ಬ್ರ್ಯಾಕೆಟ್ ಹೊರಗೆ ಮೈನಸ್ ಇರೋದ್ರಿಂದ ಇಲ್ಲಿ ಬ್ರ್ಯಾಕೆಟ್ ಓಪನ್ ಮಾಡಿದಾಗ ಚಿಹ್ನೆ ಚೇಂಜ್ ಆಗ್ತದೆ. ಇಲ್ಲೇ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್, ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್. ಹಾಗಾದ್ರೆ ಡಿ ಕ್ಯೂ ಮೈನಸ್ ಪಿ ಡಿ ಉಳಿತು.
ಸೊ ಆದ್ದರಿಂದ ಬಿ ಮೈನಸ್ ಏನು ಬರುತ್ತೆ ಡಿ ಪಿ ಮೈನಸ್ ಡಿ ಆರ್, ಪಿ ಡಿ ಆಗ್ಬೇಕದು ಡಿ ಆರ್ ಅಂತ ಆಗೈತಿ. ಓಕೆ, ನೆಕ್ಸ್ಟ್ ಸಿ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಡಿ ಆರ್ ಮೈನಸ್ ಡಿ. ಯಾಕಂದ್ರೆ ಸಿ ಬೆಲೆ ಏನೈತಿ ಎ ಪ್ಲಸ್ ಡಿ ಆರ್ ಅಂದ್ರೆ ಆರ್ ಡಿ ಅಂದ್ರೆ ಒಂದೇ, ಮೈನಸ್ ಡಿ ಐತಿ, ಮೈನಸ್ಗೆ ಮೈನಸ್ ಬಿ ಬೆಲೆ ಐತಿ. ಬಿ ಬೆಲೆ ಏನೈತಿ ಎ ಪ್ಲಸ್ ಕ್ಯೂ ಡಿ ಮೈನಸ್ ಡಿ ಐತಿ, ಬ್ರ್ಯಾಕೆಟ್ ಹಾಕ್ತಿದ್ದೀನಿ. ಸೊ ಇದು ಮೊದಲ ಪದ ಹೆಂಗೈತೆ ಹಂಗೆ ಬರ್ಕೊಂಡು ಮೊದಲೇದು ಇಲ್ಲಿ ಮೈನಸ್ ಇರೋದ್ರಿಂದ ಬ್ರ್ಯಾಕೆಟ್ ಓಪನ್ ಮಾಡಿದಾಗ ಚಿನ್ನ ಚೇಂಜ್ ಆಗುತ್ತೆ, ಮೈನಸ್ ಸಿ ಆಗುತ್ತಾ, ಪ್ಲಸ್ ಕ್ಯೂ ಡಿ ಮೈನಸ್ ಕ್ಯೂ ಡಿ ಆಗುತ್ತಾ, ಮೈನಸ್ ಆರ್ ಡಿ ಪ್ಲಸ್ ಆರ್ ಡಿ ಆಗುತ್ತೆ. ಸೊ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತಾ, ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನು ಉಳಿತೈತಿ ಸಿ ಮೈನಸ್ ಬಿ ಬೆಲೆ ಏನಂತೂ ಡಿ ಆರ್ ಮೈನಸ್ ಕ್ಯೂ ಆರ್. ಇವಾಗ ಸಮೀಕರಣ ಎಲ್ ಎಚ್ ಎಸ್ ಅಂತ ಬರ್ಕೊತೀನಿ. ಏನೈತೆ ಎಲ್ ಎಚ್ ಎಸ್ ಏನು ಅಂತ ನಮಗೆ ಕ್ಯೂ ಬ್ರೆಕೆಟ್ ಎ ಮೈನಸ್ ಸಿ ಪ್ಲಸ್ ಆರ್ ಬ್ರೆಕೆಟ್ ಬಿ ಮೈನಸ್ ಎ ಪ್ಲಸ್ ಪಿ ಬ್ರೆಕೆಟ್ ಸಿ ಮೈನಸ್ ಬಿ ಅಂತ ಬರ್ಕೊಂಡು ಈಗ ಆ ಬೆಲೆಗಳನ್ನು ತುಂಬೋಣ. ಎಲ್ ಎಚ್ ಎಸ್ ಇಕ್ವಲ್ ಟು ಕ್ಯೂ ಕ್ಯೂ ಎ ಮೈನಸ್ ಸಿ ಅಂದ್ರೆ ಏನು ಮಾಡ್ತೀವಿ ಡಿ ಪಿ ಮೈನಸ್ ಡಿ ಆರ್ ಮಾಡಿ ಪ್ಲಸ್ ಇಲ್ಲೇ ಬಿ ಮೈನಸ್ ಎ ಇಲ್ಲಿ ನೋಡ್ಬೋದು ಡಿ ಕ್ಯೂ ಮೈನಸ್ ಡಿ ಪಿ ಮಾಡೈತಿ. ಇಲ್ಲ ಐತಿ ನೋಡಿ ಡಿ ಕ್ಯೂ ಇದು ಕ್ಯೂ ಆಗ್ಬೇಕು, ಇದು ಪಿ ಆಗ್ಬೇಕು, ಇದು ಮಿಸ್ಟೇಕ್ ಆಗೈತಿ, ಇದು ಪಿ ಡಿ ಕ್ಯೂ ಮೈನಸ್ ಡಿ ಪಿ ಪ್ಲಸ್ ಪಿ ಬ್ರೆಕೆಟ್ ಡಿ ಆರ್ ಮೈನಸ್ ಡಿ ಕ್ಯೂ, ಇದು ಡಿ ಇದು. ಓಕೆ, ನಂತರ ಇದನ್ನು ಇಂಟು ಮಾಡ್ತೀನಿ ಡಿ ಪಿ ಇಂಟು ಕ್ಯೂ ಡಿ ಪಿ ಕ್ಯೂ ಡಿ ಆರ್ ಇಂಟು ಕ್ಯೂ ಮೈನಸ್ ಡಿ ಕ್ಯೂ ಆರ್ ಪ್ಲಸ್ ಆರ್ ಡಿ ಇಂಟು ಕ್ಯೂ ಡಿ ಕ್ಯೂ ಆರ್ ಅಂದರೆ ಅಥವಾ ಆರ್ ಡಿ ಕ್ಯೂ ಆರ್ ಅನ್ಬೋದು ಮೈನಸ್ ಆರ್ ಡಿ ಪಿ ಇಂಟು ಆರ್ ಅಂದ್ರೆ ಡಿ ಪಿ ಆರ್ ಪ್ಲಸ್ ಪಿದಿಂದ ಡಿ ಆರ್ ಗುಣಿಸ್ತೀನಿ ಡಿ ಆರ್ ಪಿ ಮೈನಸ್ ಡಿ ಕ್ಯೂ ಇಂಟು ಪಿ ಅಂದರೆ ಡಿ ಪಿ ಕ್ಯೂ. ಸೊ ಇಲ್ಲಿ ಪ್ಲಸ್ ಡಿ ಪಿ ಕ್ಯೂ ಮೈನಸ್ ಡಿ ಪಿ ಕ್ಯೂ ಕ್ಯಾನ್ಸಲ್, ಮೈನಸ್ ಡಿ ಕ್ಯೂ ಆರ್ ಪ್ಲಸ್ ಡಿ ಕ್ಯೂ ಆರ್ ಕ್ಯಾನ್ಸಲ್, ಮೈನಸ್ ಡಿ ಪಿ ಆರ್ ಪ್ಲಸ್ ಡಿ ಪಿ ಆರ್ ಕ್ಯಾನ್ಸಲ್. ಹಂಗಾರೆ ಇಸ್ಕೋಡ್ ಏನು ಬಂತು ಜೀರೋ. ಸೊ ಏನನ್ಸೋದು ಇಸ್ಕೋಡ್ ಜೀರೋ ಅಂತ ಹೇಳಿದ್ದ, ಆದ್ದರಿಂದ ಉತ್ತರ ಜೀರೋ ಬಂದಿದೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಸೊ ಭಾಗ 1ರಲ್ಲಿ ವಿಡಿಯೋಗಳನ್ನು ಮತ್ತು ಭಾಗ 2ರಲ್ಲಿ ಬಂದಿರತಕ್ಕಂಥ ವಿಡಿಯೋಗಳನ್ನು ಪದೇ ಪದೇ ನೋಡಿರಿ, ಅವುಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಎಕ್ಸಾಮು ಇನ್ನು ಕೇವಲ ಒಂದು ವಾರ ಮಾತ್ರ ಇರೋದರಿಂದ ಅವುಗಳನ್ನು ಪದೇ ಪದೇ ನೋಡಿ ಪ್ರಾಕ್ಟೀಸ್ ಮಾಡಿರಿ. ಇನ್ನಿತರ ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತೆ ಕ್ವಶನ್ಗಳನ್ನು ಬಿಡಿಸ್ರಿ. ನೀವು ಈಸಿಯಾಗಿ 4 ಅಂಕದ ಪ್ರಶ್ನೆಗಳನ್ನು ಸುಲಭವಾಗಿ ನಾಳೆ ಎಕ್ಸಾಮ್ನಲ್ಲಿ ಬಿಡಿಸ್ಬೋದು.